जिया चले जहाँ चले, जिया चले जहाँ चले, नैनु तले धुआं चले। ರಾಕೇಶ್ ಮಗದುಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ನಾನು 10ನೇ ತರಗತಿಯ ಅಧ್ಯಾಯ 2 ತ್ರಿಭುಜಗಳು ಘಟಕವನ್ನು ಬೋಧನೆ ಮಾಡಲಿದ್ದೇನೆ. ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಇವತ್ತು ನಾವು ತೇಲ್ಸ್ನ ಪ್ರಮೇಯದ ಮೇಲಿನ ಕೆಲವು ಸಮಸ್ಯೆಗಳನ್ನು ಬಿಡಿಸೋಣ. ಅದರಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ 4ನೇ ಪ್ರಶ್ನೆ ನೋಡಿರಿ. ಡಿಗೆ ಸಮಾಂತರ ಎ ಸಿ ಅದ ಮತ್ತು ಡಿ ಎಫ್ಗೆ ಸಮಾಂತರ ಎ ಇ ಆದರೆ ಬಿ ಎಫ್ ಡಿವೈಡ್ ಬೈ ಎಫ್ ಇ ಈಸ್ ಈಕ್ವಲ್ ಟು ಬಿ ಡಿವೈಡ್ ಬೈ ಇ ಸಿ ಎಂದು ಸಾಧಿಸಿ ಅಂತದ. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳು ಇಲ್ಲಿ ನೋಡಿರಿ, ಡಿಗೆ ಸಮಾಂತರ ಎ ಸಿ ಚಿತ್ರದಲ್ಲಿ ನೋಡಿದಾಗ ಡಿ ಇಲ್ಲದ ಎ ಸಿ ಇಲ್ಲದ, ಅದು ತ್ರಿಭುಜ ಎ ಬಿ ಸಿಯಲ್ಲಿ ಡಿಗೆ ಸಮಾಂತರ ಎ ಸಿ ಅದ. ಹಾಗಾದ್ರೆ ತ್ರಿಭುಜ ಎ ಬಿ ಸಿಯಲ್ಲಿ ಒಂದು ಬಾಹು ಸಮಾಂತರ ಇದ್ದಾಗ ಇಲ್ಲಿ ತೇಲ್ಸ್ನ ಪ್ರಮೇಯವನ್ನು ಅನ್ವಯ ಮಾಡಿದಾಗ ಏನಾಗ್ತದೆ, ಬಿ ಡಿ ಡಿವೈಡ್ ಬೈ ಎ ಡಿ ಈಸ್ ಈಕ್ವಲ್ ಟು ಬಿ ಡಿವೈಡ್ ಬೈ ಸಿ ಅಥವಾ ಇ ಸಿ ಆಗ್ತದೆ. ಅದ ಇಲ್ಲಿ ಸಮೀಕರಣ ಒಂದನ್ನು ಬರೆದುಕೊಳ್ಳಲಾಗುತ್ತೆ. ಇನ್ನು ಅದೇ ರೀತಿಯಾಗಿ ಇನ್ನೊಂದು ತ್ರಿಭುಜ ತೆಗೆದುಕೊಳ್ಳೋಣ. ಇನ್ನೊಂದು ತ್ರಿಭುಜ ಯಾವುದಂದ್ರೆ ಈ ಎ ಬಿ ಇ ತ್ರಿಭುಜ. ಯಾವ ತ್ರಿಭುಜ? ಎ ಬಿ ಇ ತ್ರಿಭುಜ ಆಗಬೇಕು. ಈ ಎ ಬಿ ತ್ರಿಭುಜದಲ್ಲಿ ಡಿ ಎಫ್ಗೆ ಸಮಾಂತರ ಎ ಇ ಅದ. ಅದರ ಡಿ ಎಫ್ಗೆ ಸಮಾಂತರ ಎ ಇ ಅದ. ಹಂಗಾರೆ ಇಲ್ಲಿಯೂ ಸಹ ಎರಡು ಒಂದು ಜೊತೆ ಬಾಹು ಸಮಾಂತರವಾಗಿದ್ದಾಗ ಉಳಿದೆರಡು ಬಾಹುಗಳು ಸಮಾನುಪಾತದಲ್ಲಿ ಭಾಗಿಸ್ತವೆ. ಅಂದರೆ ತೇಲ್ಸ್ನ ಪ್ರಮೇಯ ಮಾಡಿದಾಗ ಏನಾಗ್ತದೆ, ಬಿ ಡಿ ಡಿವೈಡ್ ಬೈ ಎ ಡಿ ಈಸ್ ಈಕ್ವಲ್ ಟು ಬಿ ಎಫ್ ಡಿವೈಡ್ ಬೈ ಎಫ್ ಇ ಆಗ್ತದೆ. ಅದನ್ನು ಈ ಸಮೀಕರಣ 2 ಅಂತ ನಾವು ಈ ಸಮೀಕರಣ 1 ಮತ್ತು ಸಮೀಕರಣ 2 ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಇಲ್ಲಿ ಬಿ ಡಿ ಡಿವೈಡ್ ಬೈ ಡಿ ಅದ, ಇಲ್ಲಿ ಬಿ ಡಿ ಡಿವೈಡ್ ಬೈ ಡಿ ಅದ. ಎಡಭಾಗ ಸೇಮ್ ಇದ್ದಾಗ ಬಲಭಾಗವನ್ನು ಸಮಗೊಳಿಸ್ಬೋದು. ಅದಕ್ಕೆ ಸಮೀಕರಣ 1, 2ರಿಂದ ನಮಗೇನು ಗೊತ್ತಾಗ್ತದ್ರೆ ಬಿ ಡಿವೈಡ್ ಬೈ ಇ ಸಿ ಈಸ್ ಈಕ್ವಲ್ ಟು ಬಿ ಎಫ್ ಡಿವೈಡ್ ಬೈ ಎಫ್ ಇ ಅಂತ ಬರ್ತದೆ. ಈ ಥರ ಸುಲಭವಾಗಿ ಇದನ್ನು ಬಗೆಹರಿಸ್ಬೋದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ರಿ, 5ನೇ ಪ್ರಶ್ನೆ ಅದ. ಡಿ ಸಮಾಂತರ ಓ ಕ್ಯೂ ಏನ್ರಿ, ಡಿ ಸಮಾಂತರ ಓ ಕ್ಯೂ ಇಲ್ಲದ. ಈ ಡಿ ಸಮಾಂತರ ಓ ಕ್ಯೂದಲ್ಲಿ ಮತ್ತು ಡಿ ಎಫ್ ಸಮಾಂತರ ಓ ಆರ್, ಡಿ ಎಫ್ ಸಮಾಂತರ ಓ ಆರ್ ಅದ. ಆದಾಗ ಇ ಎಫ್ ಸಮಾಂತರ ಕ್ಯೂ ಆರ್ ಎಂದು ಸಾಧಿಸಿ. ಇದರ ಇ ಎಫ್ ಸಮಾಂತರ ಕ್ಯೂ ಆರ್ ಅಂತ ಪ್ರೂವ್ ಮಾಡಂದರು. ಅವರ ಆತ್ಮೀಯ ವಿದ್ಯಾರ್ಥಿಗೆ ನಾವು ನಿರೂಪಣೆ ಮಾಡಬೇಕಾದ್ರೆ ಇದನ್ನು ಮೊದಲು ಏನು ಮಾಡಬೇಕಾಗ್ತದೆ, ಯಾವಾಗ ಸಮಾಂತರ ಯಾವ್ದು ನೋಡಬೇಕಾಗ್ತದೆ. ಡಿಗೆ ಸಮಾಂತರ ಓ ಕ್ಯೂ ಅದ, ಡಿ ಇಲ್ಲದ ಓ ಕ್ಯೂ ಇಲ್ಲದ. ಅಂದರೆ ತ್ರಿಭುಜ ಯಾವುದರಲ್ಲಿ ಬರುತ್ತೆ, ಪಿ ಓ ಕ್ಯೂದ ತ್ರಿಭುಜದಲ್ಲಿ ಈ ಬಾಹುಗಳು ಒಂದು ಜೊತೆ ಬಾಹು ಸಮಾಂತರ ಅದ. ಅದಕ್ಕೆ ಪಿ ಓ ಕ್ಯೂ ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಅಲ್ಲಿಗೆ ಡಿಗೆ ಸಮಾಂತರ ಏನದ, ಓ ಕ್ಯೂ ಅದ. ಓ ಕ್ಯೂ ಇದ್ದಾಗ ತೇಲ್ಸ್ನ ಪ್ರಮೇಯ ಅನ್ವಯ ಮಾಡೋಣ. ಅವಾಗ ಏನಾಗ್ತದೆ, ಪಿ ಡಿವೈಡ್ ಬೈ ಇ ಕ್ಯೂ ಆಗ್ತದೆ. ಆಮೇಲೆ ಪಿ ಡಿ ಡಿವೈಡ್ ಬೈ ಏನಾಗ್ತದೆ, ಡಿ ಒ ಆಗ್ತದೆ. ಅದನ್ನ ಇಲ್ಲಿ ಬರೆದುಕೊಳ್ಳಲಾಗಿದೆ. ಪಿ ಡಿ ಡಿವೈಡ್ ಬೈ ಡಿ ಒ ಇಸ್ ಈಕ್ವಲ್ ಟು ಪಿ ಡಿವೈಡ್ ಬೈ ಇ ಕ್ಯೂ ಅಂತ ಬರೆದುಕೊಳ್ಳಲಾಗಿದೆ. ಇದು ಸಮೀಕರಣ 1 ಅನ್ನೋನು. ಇನ್ನು ಅದೇ ರೀತಿಯಾಗಿ ಇನ್ನೊಂದು ತ್ರಿಭುಜವನ್ನು ತಗೊಂಡು, ಇನ್ನೊಂದು ತ್ರಿಭುಜ ಯಾವುದಂದ್ರೆ ಇಲ್ಲಿ ನೋಡ್ರಿ ನಮ್ಗೆ ಗೊತ್ತಾಗ್ತದೆ ಯಾವ್ದು, ಪಿ ಓ ಆರ್ ತ್ರಿಭುಜ. ಪಿ ಓ ಆರ್ ತಗೊಂಡು, ಪಿ ಓ ಆರ್ ಇಲ್ಲದ. ಹಂಗಾರೆ ಈ ಪಿ ಓ ಆರ್ ತ್ರಿಭುಜದಲ್ಲಿ ನಾವು ಏನದ, ಪಿ ಓ ಆರ್ದಾಗ ಡಿ ಎಫ್ ಸಮಾಂತರ ಏನದ, ಓ ಆರ್ ಅದ. ಇದಾಗ ಇಲ್ಲೂ ಸಹ ತೇಲ್ಸ್ನ ಪ್ರಮಾಣವನ್ನು ಮಾಡಿದಾಗ ಏನಾಗ್ತದೆ, ನಮ್ಗೆ ಪಿ ಡಿ ಡಿವೈಡ್ ಬೈ ಡಿ ಒ ಇಸ್ ಈಕ್ವಲ್ ಟು ಪಿ ಎಫ್ ಡಿವೈಡ್ ಬೈ ಏನೈತಿ, ಎಫ್ ಆರ್ ಆಗ್ತದೆ. ಎಫ್ ಆರ್ ಆಗ್ತದೆ. ಅದನ್ನ ಸಮೀಕರಣ ಏನನ್ನು 2 ಅನ್ನೋನು. ಹಂಗಾಗಿ ಸಮೀಕರಣ 1 ಆಗ್ತದೆ, ಸಮೀಕರಣ 2 ಆಗ್ತದೆ. ನಂತರ ಸಮೀಕರಣ 1 ಮತ್ತು ಸಮೀಕರಣ 2 ಹೋಲಿಕೆ ಮಾಡಿದಾಗ ಏನಾಗ್ತದೆ, ಸಮೀಕರಣ 1 ಮತ್ತು ಸಮೀಕರಣ 2 ಹೋಲಿಕೆ ಮಾಡಿದಾಗ ಎರಡೂ ಕಡೆ ಏನೈತಿ, ಪಿ ಡಿ ಡಿವೈಡ್ ಬೈ ಡಿ ಓದ, ಪಿ ಡಿವೈಡ್ ಬೈ ಡಿ ಓದ. ಎಡಭಾಗಗಳು ಸೇಮ್ ಇದ್ದಾಗ ಬಲಭಾಗವನ್ನು ಸಮಗೊಳಿಸಬೇಕಾಗ್ತದೆ. ಸಮಗೊಳಿಸಿದಾಗ ಪಿ ಡಿವೈಡ್ ಬೈ ಇ ಎಫ್ ಇ ಕ್ಯೂ ಈಕ್ವಲ್ ಟು ಪಿ ಎಫ್ ಡಿವೈಡ್ ಬೈ ಎಫ್ ಆರ್ ಆಗ್ತದೆ. ಇದ್ರ ಮೂಲಕ ನಮ್ಗೆ ಏನು ತಿಳಿದು ಬರ್ತದೆ ನೋಡ್ರಿ, ಪಿ ಇಲ್ಲದ ಡಿವೈಡ್ ಬೈ ಇ ಕ್ಯೂ ಇಲ್ಲದ. ಆಮೇಲೆ ಪಿ ಎಫ್ ಡಿವೈಡ್ ಬೈ ಎಫ್ ಆರ್ ಇಲ್ಲದ. ಅಂದರೆ ಎರಡು ತ್ರಿಭುಜಗಳು ಒಂದು ಜೊತೆ ಬಾಹುಗಳು ಇಲ್ಲಿ ನೋಡಿ, ಈ ಬಾಹುಗೆ ಸಮ ಐತಿ, ಈ ಬಾಹುಗೆ ಸಮಾಂತರ ಐತಿ. ಅಂದರೆ ಇಲ್ಲಿ ತ್ರಿಭುಜದ ಎರಡು ಬಾಹುಗಳು ಸಮಾಂತರವಾಗಿದ್ದಾಗ ತೇಲ್ಸ್ನ ವಿಲೋಮ ಪ್ರಮೇಯ ಆಗ್ತದೆ. ವಿಲೋಮ ಪ್ರಮೇಯ ಪ್ರಕಾರ ಏನೈತಿ, ಇ ಎಫ್ ಡಿವೈಡ್ ಬೈ ಕ್ಯೂ ಆರ್ ಆಗ್ತದೆ. ಅದಕ್ಕೆ ಇ ಎಫ್ ಡಿವೈಡ್ ಬೈ ಕ್ಯೂ ಆರ್ ಆಗ್ತದೆ. ಯಾಕೆ ವಿಲೋಮ ಪ್ರಮೇಯ ಏನೈತಿ, ತ್ರಿಭುಜದ
ಎರಡು ಭಾಗಗಳು ಸಮಾನುಪಾತದಲ್ಲಿದ್ದಾಗ ತ್ರಿಭುಜದಲ್ಲಿ ಎರಡು ಬಾಹು ಸಮಾನುಪಾತದಲ್ಲಿದ್ದಾಗ ಮೂರನೇ ಬಾಹು ಏನಿರುತ್ತೆ ಅದಕ್ಕೆ ಒಂದು ಬಾಹು ಸಮಾಂತರವಾಗಿ ಇರ್ತದತ್ತ ಅದ. ಇನ್ನು ಪ್ರಶ್ನೆ ನಂಬರ್ 6ಕ್ಕೆ ಬರೋಣ. ಪ್ರಶ್ನೆ ನಂಬರ್ 6 ಏನಾಗ್ತದಂದ್ರೆ ಎ ಬಿ ಸಮಾಂತರ ಪಿ ಕ್ಯೂ ಅದ. ಎ ಬಿ ಸಮಾಂತರ ಪಿ ಕ್ಯೂ ಅದ. ಇಲ್ಲದ ಚಿತ್ರವನ್ನು ನೋಡ್ರಿ. ಎ ಬಿ ಅದ, ಪಿ ಕ್ಯೂ ಅದ, ಸಮಾಂತರ ಅದ. ಆಮೇಲೆ ಎ ಸಿ ಸಮಾಂತರ ಪಿ ಆರ್ ಅದ. ಎ ಸಿ ಸಮಾಂತರ ಪಿ ಆರ್ ಅದ. ಹಂಗಾರೆ ಈ ರೀತಿ ಸಮಾಂತರವಾಗಿದ್ದಾಗ ಎ ಬಿ ಸಿಗಳು ಕ್ರಮವಾಗಿ ಒ ಪಿ ನೋಡ್ರಿ, ಒ ಪಿ ಮತ್ತು ಒ ಕ್ಯೂ ಮತ್ತು ಒ ಆರ್ಗಳ ಮೇಲಿನ ಬಿಂದುಗಳು ಅಂತ ಕೊಟ್ಟಿದ್ದಾರೆ. ಆಮೇಲೆ ಬಿ ಸಿಗೆ ಸಮಾಂತರ ಕ್ಯೂ ಆರ್ ಅಂತ ಸಾಧಿಸಿದರು. ಬಿ ಸಿಗೆ ಸಮಾಂತರ ಕ್ಯೂ ಆರ್ ಅಂತ ಸಾಧಿಸಿದರು. ನಾವೀಗ ಏನು ಮಾಡ್ಬೇಕಂದ್ರೆ ಈ ತ್ರಿಭುಜ ಇದು ಈ ಬಾಹುಗೆ ಸಮಾಂತರದಿಂದ ಪಿ ಒ ಕ್ಯೂ ತ್ರಿಭುಜವನ್ನು ತೆಗೆದುಕೊಳ್ಬೇಕು, ಅಥವಾ ಒ ಪಿ ಕ್ಯೂ ತ್ರಿಭುಜವನ್ನು ತೆಗೆದುಕೊಳ್ಬೇಕು. ಇನ್ನೊಂದು ಒ ಪಿ ಆರ್ ತ್ರಿಭುಜವನ್ನು ತೆಗೆದುಕೊಂಡು ಅಲ್ಲಿ ತೇಲ್ಸ್ನ ಪ್ರಮೇಯವನ್ನು ಅನ್ವಯ ಮಾಡಬೇಕಾಗ್ತದೆ. ಮೂಲ ಸಮಾನುಪಾತ ಪ್ರಮೇಯ ಅನ್ವಯ ಮಾಡಿದಾಗ ಏನಾಗ್ತದೆ ನೋಡ್ರಿ. ತ್ರಿಭುಜ ಒ ಕ್ಯೂ ಪಿಯಲ್ಲಿ ಒ ಕ್ಯೂ ಪಿ ಅಥವಾ ಒ ಪಿ ಕ್ಯೂ ಅದಲ್ಲಿ ಎ ಬಿಗೆ ಸಮಾಂತರ ಪಿ ಕ್ಯೂ ಅದ. ಎ ಬಿಗೆ ಸಮಾಂತರ ಏನದ ಪಿ ಕ್ಯೂ ಅದ. ಇಲ್ಲಿ ತೇಲ್ಸ್ನ ಪ್ರಮೇಯ ಅನ್ವಯ ಮಾಡಿದಾಗ ಏನಾಗ್ತದ್ರೆ ಒ ಎ ಡಿವೈಡ್ ಬೈ ಎ ಬಿ ಈಕ್ವಲ್ ಟು ಒ ಬಿ ಡಿವೈಡ್ ಬೈ ಬಿ ಕ್ಯೂ ಆಗ್ತದೆ. ಅದನ್ನ ಸಮೀಕರಣ 1 ಅಂತ ಬರೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಒ ಪಿ ಆರ್ದಾಗ ಎ ಸಿಗೆ ಸಮಾಂತರ ಪಿ ಆರ್ ಇದ್ದಾಗ ಏನಾಗ್ತದೆ ತೇಲ್ಸ್ನ ಪ್ರಮೇಯ ಮಾಡಿದಾಗ ಒ ಎ ಡಿವೈಡ್ ಬೈ ಎ ಪಿ, ಆಮೇಲೆ ಒ ಸಿ ಡಿವೈಡ್ ಬೈ ಸಿ ಆರ್ ಅದ. ಅದ ಸಮೀಕರಣ 2 ಅಂತ ಬರೆದುಕೊಳ್ಳಲಾಗಿದೆ. ಈ ಸಮೀಕರಣ 1 ಮತ್ತು ಸಮೀಕರಣ 2 ನಾವು ಹೋಲಿಕೆ ಮಾಡಿದಾಗ ನಮಗೇನು ಗೊತ್ತಾಗ್ತದೆ ನೋಡಿರಿ. ಈ ಎಡಭಾಗ ಸೇಮ್ ಇದ್ದಾಗ ಬಲಭಾಗನ ನಾವು ಸಮಗೊಳಿಸ್ಬೋದು. ಅವಾಗ ಏನಾಗ್ತದೆ ಒ ಬಿ ಡಿವೈಡ್ ಬೈ ಬಿ ಕ್ಯೂ ಈಕ್ವಲ್ ಟು ಏನೈತಿ ಒ ಸಿ ಡಿವೈಡ್ ಬೈ ಸಿ ಆರ್ ಆಗ್ತದೆ. ಅಂದ್ರೆ ಇದರ ಮೂಲಕ ನಮ್ಗೆ ಏನು ಗೊತ್ತು ನೋಡಿ, ಒ ಬಿ ಎಲ್ಲಿ ಐತದ ನೋಡ್ರಿ. ಒ ಬಿ ಇಲ್ಲಿ ಅದ. ಆಮೇಲೆ ಇನ್ನೊಂದು ಬಿ ಕ್ಯೂ, ಒ ಬಿ ಡಿವೈಡ್ ಬೈ ಬಿ ಕ್ಯೂ ಈಕ್ವಲ್ ಟು ಒ ಸಿ ಡಿವೈಡ್ ಬೈ ಸಿ ಆರ್. ಹಂಗಾರೆ ಇಲ್ಲಿ ತೇಲ್ಸ್ನ ವಿಲೋಮ ಪ್ರಮೇಯ ಪ್ರಕಾರ ಏನು ಮಾಡೋದು, ಒಂದು ಜೊತೆ ಬಾಹುಗಳು ಸಮಾನುಪಾತದಲ್ಲಿದ್ದಾಗ ಅದು ಮೂರನೇ ಬಾವಿಗೆ ಅದು ಸಮಾಂತರವಾಗಿರುತ್ತೆ. ತೇಲ್ಸ್ನ ವಿಲೋಮ ಪ್ರಮೇಯ ಪ್ರಕಾರ ಏನಾಗ್ತದೆ ಬಿ ಸಿ ಇದ್ದದ ಕ್ಯೂ ಆರ್ಗೆ ಸಮಾಂತರವಾಗಿ ಇರ್ತದೆ. ಈ ರೀತಿ ನಾವು ಸಮಸ್ಯೆಯನ್ನು ಸುಲಭವಾಗಿ ಇದನ್ನು ಬಿಡಿಸ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನಿಂದ ಮತ್ತೊಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಅದರ ಮೂರನೇ ಬಾಹುವನ್ನು ಅರ್ಧಿಸುತ್ತದೆ ಎಂದು ಸಾಧಿಸಿದರು. ಹಂಗಾರೆ ಇಲ್ಲಿ ನೋಡ್ರಿ, ತ್ರಿಭುಜದ ಒಂದು ಬಾಹುವನ್ನು ಮಧ್ಯಬಿಂದು ಅಂದಾಗ ಮೊದಲು ನಾವು ತ್ರಿಭುಜವನ್ನು ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಒಂದು ತ್ರಿಭುಜವನ್ನು ತೆಗೆಯೋಣ. ಆ ತ್ರಿಭುಜ ಇಲ್ಲಿ ಎ ಬಿ ಸಿ ಅಂತ ತ್ರಿಭುಜದ ತೆಗೆದುಕೊಳ್ಳಲಾಗಿದೆ. ನಂತರ ಅದರ ಮಧ್ಯಬಿಂದು ಡಿ ಬಿಂದು ತೆಗೆದು ಮಧ್ಯಬಿಂದುವಿನಿಂದ ಏನು ಮಾಡಿದ್ರು, ಒಂದು ಸಮಾಂತರವಾಗಿ ಬಿ ಸಿ ಬಾಹುವಿಗೆ ಸಮಾಂತರವಾಗಿ ಡಿ ರೇಖೆಯನ್ನು ಎಳೆದರು. ಎಳೆದಾಗ ಅದು ಮೂರನೇ ಬಾಹುವನ್ನು ಅರ್ಧಿಸುತ್ತದೆ. ಮೂರನೇ ಬಾಹು ಅಂದರೆ ಎ ಸಿಯನ್ನು ಅರ್ಧಿಸ್ತದೆ. ಅಂದರೆ ಎ ಈಸ್ ಈಕ್ವಲ್ ಟು ಸಿ ಅಂತ ಸಾಧಿಸುತ್ತದೆ. ಅದು ಕೊಟ್ಟಂಥದ್ದನ್ನು ದತ್ತವನ್ನು ಬರೆದುಕೊಳ್ಬೇಕಾಗ್ತದೆ. ತ್ರಿಭುಜ ಎ ಬಿ ಸಿಯಲ್ಲಿ ಏನದ ಡಿ ಯು ಎ ಬಿ ಎ ಮಧ್ಯಬಿಂದು, ಡಿ ಅನ್ನೋದು ಎ ಬಿ ಎಮ್ ಯಾಕಂದತ್ತೆ ಅವರು ಕೊಟ್ಟಿದ್ದಾರೆ ಮಧ್ಯಬಿಂದು ಅಂತ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಮಧ್ಯಬಿಂದು ಆದಾಗ ಎ ಡಿ ಈಕ್ವಲ್ ಟು ಏನಿರುತ್ತೆ ಬಿ ಡಿ ಇರ್ತಕ್ಕ. ಮಧ್ಯಬಿಂದು ಅಂದರೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಏನು ಮಾಡುತ್ತೆ ಅದಿಸ್ತದೆ. ಅದಕ್ಕೆ ಎ ಡಿ ಈಕ್ವಲ್ ಟು ಎಷ್ಟು ಇರ್ತದೆ ಅಷ್ಟೇ ಬಿ ಡಿ ಇರ್ತದೆ. ಅದನ್ನ ಇಲ್ಲಿ ಕೊಡಲಾಗಿದೆ. ನಂತರ ಡಿ ಬಿಂದುವಿನಿಂದ ಬಿ ಸಿಗೆ ಸಮಾಂತರವಾಗಿ ಸರಳ ರೇಖೆಯು, ಅಂದರೆ ಡಿ ಬಿಂದುವಿನಿಂದ ಡಿಗೆ ಸಮಾಂತರವಾಗಿ ಬಿ ಸಿ ರೇಖೆಯನ್ನು ಆದಾಗ ಸಮಾಂತರ ಐತಿ ಆದಾಗ ಡಿ ರೇಖೆಯು ಎ ಸಿಯನ್ನು ಈನಲ್ಲಿ ಛೇದಿಸುತ್ತದೆ. ಅಂದರೆ ಎ ಸಿಯನ್ನು ಈನಲ್ಲಿ ಛೇದಿಸ್ತದೆ ತಂದರು. ಇದು ಕೊಟ್ಟಂಥ ದತ್ತ. ಏನು ಪ್ರೂವ್ ಮಾಡಂದರು, ಇ ಯು ಎ ಸಿ ಎ ಮಧ್ಯಬಿಂದು, ಇ ಯು ಎ ಸಿ ಎ ಮಧ್ಯಬಿಂದು. ಅಂದರೆ ಇ ಯು ಎ ಸಿ ಎ ಮಧ್ಯಬಿಂದು ಅಂತ ಪ್ರೂವ್ ಮಾಡ್ಬೇಕಾದ್ರೆ ನಾವು ಎ ಈಕ್ವಲ್ ಟು ಇ ಸಿ ಅಂತ ಪ್ರೂವ್ ಮಾಡಬೇಕು. ಹಂಗಾರೆ ಆತ್ಮೀಯ ವಿದ್ಯಾರ್ಥಿ ಇದನ್ನು ಪ್ರೂವ್ ಮಾಡಬೇಕಾದ್ರೆ ಮೊದಲು ಕೊಟ್ಟಂಥದ್ದನ್ನು ಬರೆದುಕೊಳ್ಬೇಕಾಗ್ತದೆ. ಏನು ಕೊಡಲಾಗಿದೆ ಇಲ್ಲಿ ನೋಡಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಗೆ ಗೊತ್ತಾಗ್ತದೆ. ಏನು ಕೊಟ್ಟಿದ್ದಾರೆ, ಡಿ ಯು ಎ ಬಿ ಯ ಮಧ್ಯಬಿಂದು ಅಂತದ. ಡಿ ಯು ಎ ಡಿ ಯ ಮಧ್ಯಬಿಂದು, ಎ ಡಿ ಯ ಮಧ್ಯಬಿಂದು ಇರೋದ್ರಿಂದ ಎ ಡಿ ಇಸ್ ಈಕ್ವಲ್ ಟು ಏನೈತಿ ಬಿ ಡಿ ಅದ. ಅದನ್ನ ಇಲ್ಲಿ ಬರೆದುಕೊಳ್ಳೋದು. ಎ ಡಿ ಇಸ್ ಈಕ್ವಲ್ ಟು ಡಿ ಬಿ ಅಂತ ಬರೆದುಕೊಳ್ಳೋದು. ನಂತರ ಡಿ ಬಿಯನ್ನು ಎಡಭಾಗ ತೆಗೆದುಕೊಂಡು ಬಂದಾಗ ಎ ಡಿ ಡಿವೈಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು 1 ಆಗ್ತದೆ. ಇದನ್ನು ಸಮೀಕರಣ 1. ಇನ್ನು ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇಗೆ ಸಮಾಂತರ ಬಿ ಸಿ ಅಂತ ಕೊಡಲಾಗಿದೆ. ಈ ತ್ರಿಭುಜದ ತೇಲ್ಸ್ನ ಪ್ರಮಾಣ ಮಾಡಿದಾಗ ಎ ಡಿ ಡಿವೈಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಇ ಸಿ ಆಗ್ತದೆ. ಅದನ್ನ ಸಮೀಕರಣ
ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಎ ಡಿ ಡಿವೈಡ್ ಬಿ ಡಿ ಈಕ್ವಲ್ ಟು ಎ ಇ ಡಿವೈಡ್ ಬೈ ಇ ಸಿ ಆಗ್ತದೆ. ಖರೆ ಈಗ ಸಮೀಕರಣ 1 ಮತ್ತು ಇದನ್ನು ಎರಡನ್ನೂ ಕಂಪೇರ್ ಮಾಡಿದಾಗ ಏನಾಗ್ತದೆ ನಮ್ಗೆ, ಇಲ್ಲಿ ಎ ಡಿ ಡಿವೈಡ್ ಬೈ ಬಿ ಡಿ, ಇಲ್ಲಿ ಎ ಡಿವೈಡ್ ಬಿ ಡಿ ಇರೋದ್ರಿಂದ 1 ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಇ ಸಿ ಆಗ್ತದೆ. ಅಂದರೆ ಎ ಇ ಡಿವೈಡ್ ಬೈ ಇ ಸಿ ಇಸ್ ಈಕ್ವಲ್ ಟು 1 ಆಗ್ತದೆ. ನಂತರ ಈ ಸಿಯನ್ನು ನಾವು ಈ ಕಡೆ ಸೈಡ್ ತೊಗೊಂಡಾಗ ಏನಾಗ್ತದೆ, ಎ ಇ ಇಸ್ ಈಕ್ವಲ್ ಟು ಇ ಸಿ ಆಗ್ತದೆ. ಅದಕ್ಕೆ ಈ ರೀತಿ ಎ ಇಸ್ ಈಕ್ವಲ್ ಟು ಇ ಸಿ, ಎ ಇ ಇಸ್ ಈಕ್ವಲ್ ಟು ಇ ಸಿ ಅಂತ. ಆದ್ದರಿಂದ ಇ ಯು ಎ ಸಿಯ ಮಧ್ಯ ಬಿಂದು ಅಂತ ಈ ರೀತಿ ಸುಲಭವಾಗಿ ನಾವು ಪರಿಹರಿಸ್ಬೋದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ತ್ರಿಭುಜದ ಯಾವುದಾದರೂ 2 ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖೆಯು 3ನೇ ಬಾಹುವಿಗೆ ಸಮಾಂತರವಾಗಿ ಇರ್ತದೆ ಅಂತ ಪ್ರೂವ್ ಮಾಡಂದರು. ಅವರ ತ್ರಿಭುಜದ ಯಾವುದಾದ್ರು 2 ಬಾಹುಗಳು ಅಂದರೆ ಉದಾಹರಣೆಗೆ ಎ ಬಿ ಸಿ ತ್ರಿಭುಜ ತೆಗೆದುಕೊಳ್ಳೋಣ. ಇದರಲ್ಲಿ ಯಾವುದಾದ್ರು 2 ಬಾಹು ಅಂದರೆ ಒಂದು ಎ ಬಿ ಎ ಸಿ ಅಂತ ತೆಗೆದುಕೊಳ್ಳೋಣ. ಅದರ ಮಧ್ಯಬಿಂದುಗಳು ಒಂದು ಡಿ ಮತ್ತು ಇಗಳಂತ ತೆಗೆದುಕೊಳ್ಳೋಣ. ಇ ಮತ್ತು ಇಗಳು ಆದಾಗ ಒಂದು ರೇಖೆ ಡಿ ಆದಾಗ ಅದೇನು ಅಂದ್ರೆ ಅವರ 3ನೇ ಬಾಹುವಿಗೆ ಸಮಾಂತರವಾಗಿರ್ತೈತಿ. ಅಂದರೆ ಡಿಗೆ ಸಮಾಂತರ ಬಿ ಇರ್ತೈತೆ ಪ್ರೂವ್ ಮಾಡಂದರು. ಅದ್ರ ಮೊದಲು ಕೊಟ್ಟಂಥದ್ದನ್ನು ಬರೆದುಕೊಳ್ಳೋಣ. ಕೊಟ್ಟಂಥ ಏನು ಕೊಡಲಾಗಿದೆ ಅಂದರೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಮತ್ತು ಇಗಳು ಎ ಬಿ ಮತ್ತು ಎ ಸಿಗಳ ಮಧ್ಯ ಬಿಂದುಗಳು, ಅದನ್ನ ಇಲ್ಲಿ ಬರೆದುಕೊಳ್ಳಲಾಗಿದೆ. ಅವು ಮಧ್ಯ ಬಿಂದು ಆದಾಗ ಎ ಡಿ ಇಸ್ ಈಕ್ವಲ್ ಟು ಬಿ ಡಿ ಆಗ್ತದೆ, ಎ ಇಸ್ ಈಕ್ವಲ್ ಟು ಸಿ ಆಗ್ತದೆ. ಹಂಗಾರೆ ಸಿ ಆಗ್ತದೆ. ಈ ರೀತಿ ನಾವು ಬಿಡಿಸ್ಬೋದು. ನಂತರ ಏನು ಮಾಡೋದಂದ್ರೆ ಸಾಧನೆ ಏನಂದ್ರೆ ಡಿಗೆ ಸಮಾಂತರ ಬಿ ಸಿ ಎಂದು ಸಾಧಿಸಿದ್ರೆ 3ನೇ ಬಾಹುವಿಗೆ ಸಮಾಂತರವಾಗಿರ್ತೈತೆ ನಿರೂಪಣೆ ಮಾಡೋದರು. ಅದಕ್ಕೆ ಇದು ಸಮಾಂತರ ಇರುತ್ತೆ ನಾವು ನಿರೂಪಣೆ ಮಾಡಬೇಕಾಗ್ತದೆ. ಅದನ್ನು ಮೊದಲೇ ಕೊಟ್ಟಂಥದ್ದನ್ನು ಬರ್ಕೊಂಡು ಡಿ ಯು ಎ ಬಿಯ ಮಧ್ಯ ಬಿಂದು ಆಗಿರೋದ್ರಿಂದ ಏನಿರ್ತದೆ, ಎ ಡಿಗೆ ಏನು ಸಮ ಇರ್ತದೆ, ಬಿ ಡಿ ಸಮಾಂತರ ಇರ್ತದೆ. ಅದಕ್ಕೆ ಎ ಡಿಗೆ ಬಿ ಡಿ ಸಮ ಇರ್ತದೆ. ನಂತರ ಬಿ ಡಿಯನ್ನು ಈ ಕಡೆ ತೆಗೆದುಕೊಂಡು ಬಂದಾಗ ಎ ಡಿ ಡಿವೈಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು 1 ಆಗ್ತದೆ. ಸಮೀಕರಣ 1. ಅದೇ ರೀತಿಯಾಗಿ ಇ ಯು ಎ ಸಿಯ ಮಧ್ಯ ಬಿಂದು ಆಗಿರೋದ್ರಿಂದ ಎ ಇ ಇಸ್ ಈಕ್ವಲ್ ಟು ಏನಿರ್ತದೆ, ಇ ಸಿ ಇರ್ತದೆ. ಆವಾಗ ಏನಾಗ್ತದೆ ಅಂದರೆ ಎ ಇ ಇಸ್ ಈಕ್ವಲ್ ಟು ಇ ಸಿ ಅಂತ ಆದಾಗ ಇ ಸಿಯನ್ನು ಈ ಕಡೆ ಸೈಡ್ ತೆಗೆದುಕೊಂಡಾಗ ಎ ಇ ಡಿವೈಡ್ ಬೈ ಇ ಸಿ ಇಸ್ ಈಕ್ವಲ್ ಟು 1 ಆಗ್ತದೆ. ನಂತರ ಸಮೀಕರಣ 1 ಮತ್ತು ಸಮೀಕರಣ 2 ಹೋಲಿಕೆ ಮಾಡಿದಾಗ ಬಲಭಾಗದ ಸಮ ಇರೋದ್ರಿಂದ ಎಡಭಾಗವನ್ನು ಸಮಗೊಳಿಸಬಹುದು. ಆಗ ಎ ಡಿ ಇಸ್ ಈಕ್ವಲ್ ಟು ಎ ಡಿ ಡಿವೈಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಇ ಸಿ ಆಗ್ತದೆ. കാരണം ಎ ಡಿ ನೋಡಿರಿ, ಎ ಡಿ ಡಿವೈಡ್ ಬೈ ಬಿ ಡಿ ಎಲ್ಲಿ ಬರ್ತದೆ, ಎ ಡಿ ಡಿವೈಡ್ ಬೈ ಬಿ ಡಿ ಬರ್ತದೆ. ಆಮೇಲೆ ಎ ಇ ಡಿವೈಡ್ ಬೈ ಇ ಸಿ ಬರ್ತದೆ. ಅಂದರೆ ತ್ರಿಭುಜ ಎ ಬಿ ಸಿ ಎಲ್ಲಿ ಬರ್ತದೆ, ತೇಸ್ನ ವಿಲೋಮ ಪ್ರಮೇಯದ ಪ್ರಕಾರ ಒಂದು ಜೊತೆ ಬಾಹು ಸಮಾನುಪಾತದಲ್ಲಿದ್ದಾಗ 3ನೇ ಬಾಹುಗಳು ಅದು ಸಮಾಂತರವಾಗಿರ್ತಾವೆ. ಅಂದರೆ ಡಿಗೆ ಸಮಾಂತರ ಬಿ ಸಿ ಇರ್ತದೆ ಅಂತ ಸುಲಭವಾಗಿ ನಾವು ಏನು ಮಾಡ್ಬೋದು, ನಿರೂಪಣೆ ಮಾಡ್ಬೋದು. ಈ ರೀತಿ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸ್ಬೋದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಎ ಬಿ ಸಿ ಡಿ ಒಂದು ತ್ರಿಭುಜದಲ್ಲಿ ಎ ಬಿಗೆ ಸಮಾಂತರ ಸಿ ಡಿ ಅದ. ಅಂದರೆ ಎ ಬಿಗೆ ಸಮಾಂತರ ಏನದ, ಸಿ ಡಿ ಅದ. ಈಗ ನೋಡಿರಿ, ಎ ಬಿಗೆ ಸಮಾಂತರ ಸಿ ಡಿ ಅದ. ಆಮೇಲೆ ಕರ್ಣಗಳು ಸಾಮಾನ್ಯವಾಗಿ ಯಾವುದ್ರಿ, ಬಿ ಡಿ ಮತ್ತು ಎ ಸಿ ಕರ್ಣಗಳು ಓ ಬಿಂದುವಿನಲ್ಲಿ ಹಾದು ಛೇದಿಸಿವೆ ಅಂತ ಆಗ್ತದೆ. ಆಮೇಲೆ ಎ ಓ ಡಿವೈಡ್ ಬೈ ಸಿ ಓ ಇಸ್ ಈಕ್ವಲ್ ಟು ಸಿ ಓ ಡಿವೈಡ್ ಬೈ ಡಿ ಓ ಎಂದು ತೋರಿಸಿ ಅಂದರು. ಹಂಗಾರೆ ಇದನ್ನು ಈ ರೀತಿ ನಾವು ಕೊಟ್ಟದಾರೆ. ದತ್ತವನ್ನು ಬರೆದುಕೊಳ್ಬೇಕಾಗ್ತದೆ. ನಂತರ ಸಾಧನೆಯನ್ನು ಸಹ ಬರೆದುಕೊಂಡು ನಂತರ ರಚನೆಯನ್ನು ಮಾಡಬೇಕಾಗ್ತದೆ. ಏನು ರಚನೆ ಅಂದರೆ ಎ ಬಿ ಸಿ ಡಿ ಒಂದು ತ್ರಿಭುಜ ಅಂದಾಗ ತ್ರಿಭುಜದಲ್ಲಿ ಒಂದು ಜೊತೆ ಭಾಗಗಳು ಸಮಾಂತರವಾಗಿರ್ತವೆ. ಅಂದಾಗ ಎ ಬಿಗೆ ಸಮಾಂತರ ಸಿ ಡಿ ಇರ್ತದೆ. ಎ ಬಿಗೆ ಸಮಾಂತರ ಸಿ ಡಿ ಇರೋದ್ರಿಂದ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಇ ಓ ಸಮಾಂತರ ಸರಳ ರೇಖೆನೇ ಹಾಕಬೇಕು. ಅದಕ್ಕೆ ಓ ಮೂಲಕ ಇ ಓ ಸಮಾಂತರ ಸಿ ಡಿ ಸಮಾಂತರ ಎ ಬಿ ಇರುವಂತೆ ನಾವು ರೇಖೆಯನ್ನು ಎಳಿಬೇಕಾಗ್ತದೆ. ಈ ರೀತಿ ರಚನೆ ಮಾಡಬೇಕಾದ. ರಚನೆ ಮಾಡಿದ ನಂತರ ನಮ್ಗೆ ತ್ರಿಭುಜ ಎ ಡಿ ಸಿ ತ್ರಿಭುಜದಲ್ಲಿ ಇವುಗೆ ಸಮಾಂತರ ಸಿ ಡಿ ಆಗಿರೋದ್ರಿಂದ ತೇಸ್ನ ಪ್ರಮೇಯವನ್ನು ಅನ್ವಯ ಮಾಡಿದಾಗ ಏನಾಗ್ತದೆ, ಎ ಇ ಡಿವೈಡ್ ಬೈ ಇ ಡಿ ಆಗ್ತದೆ ಇಸ್ ಈಕ್ವಲ್ ಟು ಎ ಓ ಡಿವೈಡ್ ಬೈ ಸಿ ಓ ಆಗ್ತದೆ. ಅದನ್ನ ಎ ಓ ಡಿವೈಡ್ ಬೈ ಸಿ ಓ, ಇದನ್ನು ಸಮೀಕರಣ 1. ಅದೇ ರೀತಿಯಾಗಿ ಇನ್ನೊಂದು ತ್ರಿಭುಜವನ್ನು ತಗೋರು, ಎ ಬಿ ಡಿ ತ್ರಿಭುಜ ತೊಗೊಂಡಾಗ ಇ ಓ ಸಮಾಂತರ ಏನಿದೆ ಎ ಬಿ ಅದು. ಇಲ್ಲಿ ತೇಸ್ನ ಪ್ರಮೇಯವನ್ನು ಅನ್ವಯ ಮಾಡಿದಾಗ ಏನಾಗ್ತದೆ ಅಂದರೆ ಇ ಡಿ ಡಿವೈಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಓ ಡಿ ಡಿವೈಡ್ ಬೈ ಓ ಬಿ ಆಗ್ತದೆ. ಅದನ್ನು ಇಲ್ಲಿ ಬರೆದುಕೊಳ್ಳಲಾಗಿದೆ. ನಂತರ ಏನು ಮಾಡಬೇಕಂದ್ರೆ ಇಲ್ಲಿ ಅಂಶ ಮತ್ತು ಛೇದಗಳನ್ನು ಅದಲು ಬದಲು ಮಾಡಬೇಕಾಗ್ತದೆ. ಇ ಡಿ ಮೇಲ್ಭಾಗದಲ್ಲಿ ಇ ಡಿ ತೆಳಭಾಗದಲ್ಲಿ ಬರ್ತದೆ. ಅದಕ್ಕೆ ಎ ಇ ಡಿವೈಡ್ ಬೈ ಇ ಡಿ, ಆಮೇಲೆ ಬಿ ಓ ಡಿವೈಡ್ ಬೈ ಡಿ ಓ, ಈ ರೀತಿ ವ್ಯುತ್ಕ್ರಮ ಮಾಡಿಕೊಳ್ಬೇಕಾಗ್ತದೆ. ವ್ಯುತ್ಕ್ರಮ ಮಾಡಿಕೊಂಡ ನಂತರ ಸಮೀಕರಣ 1 ಮತ್ತು ಸಮೀಕರಣ 2 ನೋಡಿರಿ. ನೋಡಿದಾಗ ಎ ಇ ಡಿವೈಡ್ ಬೈ ಇ ಡಿ ಅದ, ಇದು ಎ ಇ ಡಿವೈಡ್ ಬೈ ಇ ಡಿ ಅದ.
ಅಂದರೆ ಎಡಭಾಗ ಸೇಮ್ ಅದಾವು, ಬಲಭಾಗವನ್ನು ಸಮಗೊಳಿಸ್ಬೋದು. ಅವಾಗ AO/CO BO/DO ಆಗ್ತದೆ. ಈ ರೀತಿ ಆಗ್ತದೆ. ನಂತರ ಮುಂದಿನ ಹಂತದಲ್ಲಿ ನಾವೇನು ಮಾಡ್ಬೇಕಾದ್ರೆ ನೋಡಿ AO/BO CO/DO ಆಗ್ತದೆ. AO/BO ನಾವು AO/BO ಅಂದರೆ AO/BO CO/DO ಅಂದರೆ ಇಲ್ಲಿ BOವನ್ನು ಮತ್ತು CO ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಳ್ಳೋಣ. ಈ ಸ್ಥಾನ ಎರಡು ಅದಲು ಬದಲು ಮಾಡಿದಾಗ ಏನಾಗ್ತದೆ AO/BO ಆಗ್ತದೆ ಏನಾಗ್ತದೆ CO/DO. ಈ ರೀತಿ ನಾವು ಸುಲಭವಾಗಿ ಸಾಧಿಸ್ಬೋದು. ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿ ಪ್ರಶ್ನೆಯಲ್ಲಿ ಒಂದು ಏನೈತಿ ಮಿಸ್ಪ್ರಿಂಟ್ ಆಗಿದೆ. ಏನಾಗಿದೆ ಅಂದರೆ ಇದು AO/CO ಆಗೋ ಬದಲಾಗಿ AO/BO ಆಗಬೇಕಾಗಿರ್ತದೆ. ಅದು ಸ್ವಲ್ಪ ಮಿಸ್ಪ್ರಿಂಟ್ ಆಗಿದೆ, ಗಮನಿಸ್ರಿ. ನೆಕ್ಸ್ಟ್ ಸಮಸ್ಯೆ ನೋಡೋಣ. ABCD ಚತುರ್ಭುಜದಲ್ಲಿ AO/BO CO/DO ಆಗುವಂತೆ ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ಆದರೆ ABCD ಒಂದು ತ್ರಾಪಿಜ್ಯ ಎಂದು ಸಾಧಿಸಿ. ಹಂಗಾರೆ ಇಲ್ಲಿ ABCD ಚತುರ್ಭುಜವನ್ನು ABCD ತ್ರಾಪಿಜ್ಯತೆ ನಿರೂಪಣೆ ಮಾಡ್ಬೇಕಾದ್ರೆ ನಮಗೆ AO/BO CO/DO ಅಂತ ಅವ್ರು ಏನು ಮಾಡಿದರು, ಅಂಶವನ್ನು ಕೊಡಲಾಗಿದೆ. ಹಂಗಾರೆ ಕೊಟ್ಟಂಥದ್ದನ್ನು ಮೊದಲು ಬರೆದುಕೊಳ್ಳೋಣ. ABCD ತ್ರಾಪಿಜ್ಯದಲ್ಲಿ ಮೊದಲು ಏನು ಮಾಡೋಣ, ನಾವು ಕರ್ಣಗಳನ್ನು ABCD ಒಂದು ಚತುರ್ಭುಜದ ಕರ್ಣಗಳನ್ನು AC ಕರ್ಣ BC ಕರ್ಣಗಳನ್ನು BD ಕರ್ಣಗಳನ್ನು ಹೇಳೋಣ. ಹೇಳೋದ ನಂತರ ಅವರು ಕೊಡಲಾಗಿದ್ದಾರೆ AO/OB ಏನು ಕೊಟ್ಟಿದ್ದರು, CO/OD ಅಂತ ಕೊಡಲಾಗಿದೆ. ನಂತರ ಏನು ನಿರೂಪಣೆ ಮಾಡಬೇಕು, ABCD ಒಂದು ತ್ರಾಪಿಜ್ಯತೆ ನಿರೂಪಣೆ ಮಾಡಬೇಕು. ಹಂಗಾರೆ ABCD ಒಂದು ತ್ರಾಪಿಜ್ಯತೆ ನಾವು ನಿರೂಪಣೆ ಮಾಡಬೇಕಾದ್ರೆ ತ್ರಾಪಿಜ್ಯದ ಗುಣಲಕ್ಷಣಗಳು ನಮಗೆ ಗೊತ್ತಿರಬೇಕಾಗ್ತದೆ. ತ್ರಾಪಿಜ್ಯದಲ್ಲಿ ಒಂದು ಜೊತೆ ಬಾಹುಗಳು ಏನಿರ್ತಾವೆ, ಸಮಾಂತರ ಇರ್ತವೆ. ಅಂದರೆ AB ಬಾಹು ABಗೆ CD ಸಮಾಂತರತೆ ತೋರಿಸೋದು. ಅದೇ ರೀತಿಯಾಗಿ ADಗೆ BC ಸಮಾಂತರ ಇರಲ್ಲ, ABಗೆ ಸಮಾಂತರ CD ಇರ್ತದೆ. ಅದನ್ನು ನಿರೂಪಣೆ ಮಾಡಬೇಕಾಗ್ತದೆ. ಕರೆ ABಗೆ ಸಮಾಂತರ CD ನಿರೂಪಣೆ ಮಾಡ್ಬೇಕಾದ್ರೆ ಇಲ್ಲ ಒಂದೊಂದು ರಚನೆ ಏನು ಮಾಡಬೇಕಾಗ್ತದೆ, ಏನು ಮಾಡಬೇಕಂದ್ರೆ ABಗೆ ಸಮಾಂತರ EQ ಅನ್ನು ರಚನೆ ಮಾಡಬೇಕಾಗ್ತದೆ. ಕರೆ ABಗೆ ಸಮಾಂತರ EQ ಅನ್ನು ರಚನೆ ಮಾಡಿದಾಗ ನಾವು ಇದು ಈ ಬಾಹುವಿಗೆ ಸಮಾಂತರ ಆದಾಗ ಇಲ್ಲಿ ಮೂಲ ಸಮಾನುಪಾತ ಪ್ರಮೇಯ ಹಚ್ಚುವ. ಅದಕ್ಕಾಗಿ ತ್ರಿಭುಜ DAB ತೆಗೆದುಕೊಳ್ಳೋಣ. DAB ಅಂದರೆ ಆಗ್ತದೆ. ಅದರಲ್ಲಿ EQಗೆ ಸಮಾಂತರ AB ಇರೋದ್ರಿಂದ ತೇಸ್ನ ಪ್ರಮಾಣ ಮಾಡಿದಾಗ ಏನಾಗ್ತದೆ ಅಂದರೆ ED/AE DO/ ಏನೈತಿ OB ಆಗ್ತದೆ. ಅದನ್ನು ಇಲ್ಲಿ ಬರೆದುಕೊಳ್ಳಲಾಗಿದೆ. ನಂತರ ಮುಂದಿನ ಹಂತದಲ್ಲಿ ಏನು ಮಾಡಬೇಕಾಗ್ತದಂದ್ರೆ ನಾವು ಅಂಶ ಮತ್ತು ಛೇದಗಳನ್ನು ಅದಲು ಬದಲು ಮಾಡಬೇಕು. ಅನುಪಾತಗಳನ್ನು ಏನು ಮಾಡಬೇಕು, ರಿವರ್ಸ್ ತೆಗೆದುಕೊಳ್ಬೇಕಾಗ್ತದೆ. ED/AE ಇದ್ದದ AE/ED, ಆಮೇಲೆ DO/BO ಇದ್ದದ BO/DO ಅಂತ ಬರೆದುಕೊಳ್ಬೇಕಾಗ್ತದೆ. ಅರ್ಧ ಸಮೀಕರಣ 1 ಅಂತ ಅನ್ನೋಣ. ಇನ್ನು ದತ್ತ ಕೊಟ್ಟಂಥ ಅಂಶಗಳನ್ನು ತೆಗೆದುಕೊಂಡು AO/BO CO/DO ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಮಾಡಿಫಿಕೇಷನ್ ಮಾಡಬೇಕಾಗ್ತದೆ. CO ಮತ್ತು BO ಸ್ಥಾನಗಳನ್ನು ಅದಲು ಬದಲು ಮಾಡಿಕೊಳ್ಬೇಕಾಗ್ತದೆ. ಅವಾಗ AO/CO BO/DO ಆಗ್ತದೆ. ನಂತರ ಈ ಸಮೀಕರಣ 1 ಸಮೀಕರಣ 2 ಹೋಲಿಕೆ ಮಾಡಿರಿ. ಅವಾಗ ಬಲಭಾಗ ಸೇಮ್ ಇರೋದ್ರಿಂದ ಎಡಭಾಗನ ಸಮಗೊಳಿಸ್ಬೋದು. ಅವಾಗ AE/ED AO/CO ಆಗ್ತದೆ. ಅಂದ್ರೆ ಏನು, AE/ED AO/CO ಆಗ್ತದೆ. ಹಂಗಾರೆ AE/ED ಮತ್ತು AO/CO ತ್ರಿಭುಜ ADCಯ ಒಂದು ಜೊತೆ ಭಾಗವು ಸಮಾನುಪಾತದಲ್ಲಿ ಇರ್ತಾವೆ ಅನ್ನೋ ಗೊತ್ತಾಗ್ತದೆ. ಅಂದರೆ ತೇಸ್ನ ವಿಲೋಮ ಪ್ರಮೇಯ ಪ್ರಕಾರ ಏನಾಗ್ತದೆ, EO CD ಆಗ್ತದೆ. EO ಏನಾಗ್ತದೆ, CD ಆಗ್ತದೆ. ಅದಕ್ಕೆ ಅದನ್ನ ಕೊಡಲಾಗಿದೆ. ಏನು EO CD ಅಂತ ಕೊಡಲಾಗಿದೆ. ಹಾಗಾದ್ರೆ EO CD ಆದಾಗ ಇಲ್ಲಿ ನಮಗೇನು ಗೊತ್ತಾಗ್ತದೆ ಅಂದರೆ EO CD ಸಮಾಂತರದಿಂದ ಇದಕ್ಕೆ ಇದೇನದ ಸಮಾಂತರ ಅದ. ಆಮೇಲೆ EOಗೆ ಏನದ CD ಸಮಾಂತರ ಅದ. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ ABಗೆ ಆಟೋಮೆಟಿಕ್ಕಾಗಿ CD ಏನಿರ್ತದೆ, ಸಮಾಂತರ ಇರ್ತದೆ. ಹಿಂಗೆ ABಗೆ CD ಸಮಾಂತರವಾಗಿರೋದ್ರಿಂದ ABC ಒಂದು ತ್ರಿಭುಜ ಏನೈತಿ ಒಂದು ತ್ರಾಪಿಜ್ಯತೆ ನಾವು ಸುಲಭವಾಗಿ ನಿರೂಪಣೆ ಮಾಡಬಹುದು. ಈ ರೀತಿ ಸಮಸ್ಯೆಯನ್ನು ಬಿಡಿಸ್ಬೋದು. ತ್ರಿಭುಜಗಳ ನಿರ್ಧಾರಕ ಗುಣಗಳನ್ನು ನೋಡೋಣ. ಈಗ 2 ತ್ರಿಭುಜಗಳ ನೋಡಿ, ಒಂದು ABC ತ್ರಿಭುಜದ, ಇನ್ನೊಂದು ಇಲ್ಲಿ DF ತ್ರಿಭುಜದ. ಈ 2 ತ್ರಿಭುಜಗಳಲ್ಲಿ A ಕೋನ ಈ D ಕೋನಕ್ಕೆ ಅನುರೂಪ ಕೋನ ಅಂತ ಕರಿತವು. B ಕೋನ ಈ ಕೋನಕ್ಕೆ ಅನುರೂಪ ಕೋನ, C ಕೋನ F ಕೋನಕ್ಕೆ ಅನುರೂಪ ಕೋನ ಆಗ್ತದೆ. ಹೀಗೆ ಒಂದು ತ್ರಿಭುಜದ 3 ಕೋನಗಳು ಇನ್ನೊಂದು ತ್ರಿಭುಜದ ಅನುರೂಪ 3 ಕೋನಗಳಿಗೆ ಸಮವಾಗಿದ್ದಾಗ ಆ 2 ತ್ರಿಭುಜಗಳು ಅನುರೂಪ ಭಾಗಗಳು ಸಮಾನುಪಾತದಲ್ಲಿರ್ತಾವು.
ಆವಾಗ ಆ ಎರಡು ತ್ರಿಭುಜಗಳು ಏನಿರ್ತಾವೆ ಸಮರೂಪಿಗಳಾಗಿರ್ತಾವೆ. ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗ್ತಾವೆ. ಈ ಗುಣವನ್ನು ನಾವು ಏನು ಕರಿತಾವೆ ಅಂದರೆ, ಒಂದು ತ್ರಿಭುಜ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಮೂರು ಕೋನಗಳಿಗೆ ಸಮ ಇರೋದ್ರಿಂದ ಇದಕ್ಕೆ ಕೋನ ನಿರ್ಧಾರಕ ಗುಣ ಅಂತ ಕರಿತಾವೆ. ಯಾವ ಗುಣ? ಕೋನ ನಿರ್ಧಾರಕ ಗುಣ ಅಂತ ಕರಿತಾವೆ. ಇದು ಒಂದನೇ ನಿರ್ಧಾರಕ ಗುಣ. ಇನ್ನು ಎರಡನೇ ನಿರ್ಧಾರಕ ಗುಣಗಳನ್ನು ಈಗ ಇಲ್ಲೂ ಸಹ ಒಂದು ABC ತ್ರಿಭುಜವನ್ನು ತೆಗೆಯೋಣ. ಆಮೇಲೆ ಇನ್ನೊಂದು DF ತ್ರಿಭುಜವನ್ನು ತೆಗೆದಾಗ ಒಂದು ತ್ರಿಭುಜದಲ್ಲಿ ಸಾಮಾನ್ಯವಾಗಿ ಈ AB ಬಾಹು DE ಬಾಹುಗೆ, ಆಮೇಲೆ SC ಬಾಹು DF ಬಾಹುಗೆ, ಆಮೇಲೆ BC ಬಾಹು ಇದ್ದದ EF ಬಾಹುವಿಗೆ ಅನುರೂಪ ಬಾಹು ಆಗ್ತಾವೆ. ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪ ಮೂರು ಬಾಹುಗಳಿಗೆ ಸಮವಾಗಿದ್ದಾಗ ಆ ಎರಡು ತ್ರಿಭುಜಗಳಲ್ಲಿರ್ತಕ್ಕಂಥ ಅನುರೂಪ ಕೋನಗಳು ಏನಿರ್ತಾವೆ ಸಮವಾಗಿರ್ತಾವೆ. ಅನುರೂಪ ಕೋನಗಳು ಸಮ ಇರ್ತಾವೆ. ಆಮೇಲೆ ಆ ಎರಡು ತ್ರಿಭುಜಗಳು ಸಮರೂಪಿಗಳು ಸಹ ಆಗಿರ್ತಾವೆ. ಈ ನಿರ್ಧಾರಕ ಗುಣವನ್ನು ನಾವು ಬಾಹು ನಿರ್ಧಾರಕ ಗುಣ ಅಂತ ಕರೆಯಲಾಗ್ತದೆ. ಇವು ಎರಡು ನಿರ್ಧಾರಕ ಗುಣ. ಇನ್ನು ಮೂರನೇ ಒಂದು ನಿರ್ಧಾರಕ ಗುಣ ನೋಡೋಣ. ಇಲ್ಲಿ ಮತ್ತೆ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ABC ಒಂದು ತ್ರಿಭುಜ, ಇನ್ನೊಂದು DEF ಒಂದು ತ್ರಿಭುಜ. ಈ ಎರಡು ತ್ರಿಭುಜಗಳಲ್ಲಿ ಸಾಮಾನ್ಯವಾಗಿ ಒಂದು ತ್ರಿಭುಜದ AB ಬಾಹು ಈ ತ್ರಿಭುಜದ DE ಬಾಹು ಜೊತೆಗೆ ಅನುರೂಪ ಬಾಹು ಜೊತೆಗೆ ಸಮ ಐತಿ. ಆಮೇಲೆ ಈ ತ್ರಿಭುಜದ ಅನುರೂಪ ಬಾಹು AC ಇದ್ದದ ಈ ತ್ರಿಭುಜದ ಅನುರೂಪ ಬಾಹು DF ಜೊತೆಗೆ ಸಮ ಐತಿ. ಆಮೇಲೆ A ಕೋನ D ಕೋನ ಅನುರೂಪ ಕೋನಕ್ಕೆ ಸಮ ಇದ್ದಾಗ ನೋಡ್ರಿ ಬಾಹು ನಿರ್ಧಾರಕ ಗುಣ ಆಗ್ತದೆ. ಅಂದರೆ ಈ ಥರ ಅರ್ಥ, ಒಂದು ತ್ರಿಭುಜದ ಒಂದು ಕೋನವು ಇನ್ನೊಂದು ತ್ರಿಭುಜದ ಅನುರೂಪ ಕೋನಕ್ಕೆ ಸಮವಾಗಿದ್ದಾಗ ಮತ್ತು ಆ ಕೋನವನ್ನು ಉಂಟು ಮಾಡುವ ಎರಡು ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪ ಎರಡು ಬಾಹು ಜೊತೆಗೆ ಸಮವಾಗಿದ್ದಾಗ ಆ ಎರಡು ತ್ರಿಭುಜಗಳು ಏನಾಗಿರ್ತಾವೆ ಸಮರೂಪಿಗಳಾಗಿರ್ತಾವೆ. ಈ ನಿರ್ಧಾರಕ ಗುಣವನ್ನು ನಾವು ಏನಿರ್ತಾವೆ ಬಾಹು ನಿರ್ಧಾರಕ ಗುಣ ಅಂತ ಕರಿತೇವೆ. ಕೋನ ನಿರ್ಧಾರಕ ಗುಣ ನೋಡೋಣ. ಈಗಾಗಲೇ ನಿಮ್ಗೆ ಹೇಳಲಾಗಿದೆ ಕೋನ ನಿರ್ಧಾರಕ ಗುಣ ಅಂದರೆ ಒಂದು ತ್ರಿಭುಜದ ಉದಾಹರಣೆಗೆ ಇಲ್ಲಿ ಒಂದು ಹೇಳಿಕೆ ನೋಡ್ರಿ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದಾಗ ಅವುಗಳ ಅನುರೂಪ ಭಾಗಗಳು ಸಮಾನುಪಾತದಲ್ಲಿರುತ್ತವೆ, ಆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ ನಿರೂಪಣೆ ಮಾಡಂದರು. ಈಗ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಅಂದಾಗ ಈಗ ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಹೇಳಿಕೆ ಮೇಲೆ ನಾವು ಒಂದು ಚಿತ್ರವನ್ನು ಬಿಡಿಸ್ಬೇಕಾಗ್ತದೆ. ಈಗ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ಈಗ ಮೊದಲನೇ ತ್ರಿಭುಜವನ್ನು ತೆಗೆದುಕೊಂಡು ಇದಕ್ಕೆ ABC ತ್ರಿಭುಜ ಅನ್ನೋಣ. ಇನ್ನೊಂದು ತ್ರಿಭುಜವನ್ನು ತೆಗೆಯೋಣ. ಇನ್ನೊಂದು ತ್ರಿಭುಜವನ್ನು DEF ತ್ರಿಭುಜ ಅನ್ನೋಣ. ಅಂದರೆ ಈ ಹೇಳಿಕೆ ಪ್ರಕಾರ ಏನದ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ ಅದಾವು. ಅನುರೂಪ ಕೋನ ಅಂತ ಎದಕ್ಕೆ ಕರಿತಾವೆ ಅಂದರೆ, ಈ A ಕೋನಕ್ಕೆ D ಕೋನವನ್ನು ಅನುರೂಪ ಕೋನ ಅಂತ ಕರಿತೇವೆ. ಇನ್ನು B ಕೋನಕ್ಕೆ ಈ ಕೋನವನ್ನು ಅನುರೂಪ ಕೋನ ಅಂತ ಕರಿತೇವೆ. ಅದೇ ರೀತಿಯಾಗಿ ಈ C ಕೋನಕ್ಕೆ ಈ F ಕೋನವನ್ನು ನಾವು ಅನುರೂಪ ಕೋನ ಅಂತ ಕರಿತೇವೆ. ಹೀಗೆ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಅನುರೂಪ ಮೂರು ಕೋನಗಳಿಗೆ ಸಮಾದಾತ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಅನುರೂಪ ಕೋನಗಳು ಸಮಾದಾತ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಕೊಟ್ಟಂಥ ಹೇಳಿಕೆ ಬರ್ಕೋರೋನು ದತ್ತ ಅಂತ ಕರಿತೇವೆ. ದತ್ತ ಏನು ಕೊಟ್ಟಿದ್ದಾರೆ ಅಂದರೆ, ಎರಡು ತ್ರಿಭುಜಗಳಲ್ಲಿ ಅದ ABC ಮತ್ತು ತ್ರಿಭುಜ DEFಗಳಲ್ಲಿ ಎರಡು ತ್ರಿಭುಜಗಳಲ್ಲಿ ಏನು ಕೊಡಲಾಗಿದೆ, ಅನುರೂಪ ಕೋನಗಳು ಸಮ ಅಂತ ಕೊಟ್ಟಿದ್ದಾರೆ. ಅನುರೂಪ ಕೋನ ಅಂದಾಗ ಕೋನ A ಇದ್ದದ ಕೋನ Dಗೆ ಸಮ ಅದ, ಆಮೇಲೆ ಕೋನ B ಇದ್ದದ ಕೋನ Eಗೆ ಸಮ ಅದ, ಆಮೇಲೆ ಕೋನ C ಇದ್ದದ ಕೋನ Fಗೆ ಸಮ ಅದ. ಹೀಗೆ ಅನುರೂಪ ಕೋನಗಳು ಸಮ ಅಂತ ಕೊಡಲಾಗ್ಯದ. ಅಂದರೆ ಅನುರೂಪ ಕೋನಗಳು ಸಮವಾಗಿದ್ದಾಗ ಅನುರೂಪ ಭಾಗಗಳು ಏನಿರ್ತಾವೆ ಸಮಾನುಪಾತದಲ್ಲಿರ್ತಾವೆ ಅಂತ ನಿರೂಪಣೆ ಮಾಡಬೇಕು. ಅಂದರೆ ಅನುರೂಪ ಭಾಗಗಳು ಸಮಾನುಪಾತದಲ್ಲಿರ್ತಾವೆ. ಅದಕ್ಕೆ ಸಾಧನೀಯ ಏನಾಗ್ತದೆ ಅಂದರೆ ನೋಡೋಣ. ಈಗ ಅನುರೂಪ ಕೋನಗಳು ಅಂದ್ರೆ ಗೊತ್ತಾಯ್ತು. ಅನುರೂಪ ಬಾಹುಗಳು ಅಂದರೆ ಯಾವ? ಈ AB ಬಾಹುವಿಗೆ DE ಬಾಹು ಅನುರೂಪ ಬಾಹು, ACಗೆ DF ಬಾಹು, BCಗೆ EF ಬಾಹು, ಅವು ಸಮಾನುಪಾತದಲ್ಲಿ ಇರ್ತಾವೆ ಅಂತ ನಿರೂಪಣೆ ಮಾಡಂದಾರ. ಅಂದಾಗ ಏನಾಯ್ತು, AB ಡಿವೈಡ್ ಬೈ DE ಈಸ್ ಈಕ್ವಲ್ ಟು AC ಡಿವೈಡ್ ಬೈ DF ಈಸ್ ಈಕ್ವಲ್ ಟು BC ಡಿವೈಡ್ ಬೈ ಏನಾಗ್ತದೆ EF ಆಗ್ತದೆ. ಇದನ್ನು ನಿರೂಪಣೆ ಮಾಡಂದರು.
ಅದಲ್ಲ ಅನುರೂಪ ಭಾಗವು ಸಮಾನುಪಾತದಲ್ಲಿರುತ್ತವೆ ಅಲ್ಲ ಆ ಎರಡು ತ್ರಿಭುಜ ಸಮರೂಪಿಗಳಾಗಿರುತ್ತವೆ ಅಂತ ನಿರೂಪಣೆ ಮಾಡಬೇಕು. ಸಮರೂಪಿ ಅನ್ನಬೇಕಾದ್ರೆ ತ್ರಿಭುಜ ಎ ಬಿ ಸಿ ಇದ್ದದ ಎದಕ್ಕೆ ಸಮರೂಪಿ ಇರಬೇಕು? ಸಮರೂಪದ ಸಂಕೇತ ಇದು ಈ ರೀತಿ ಬರೋದು ಸಮರೂಪ ಸಂಕೇತ ಸಮರೂಪ ಡಿ ಎಫ್ ಇರ್ತದಂತ ಪ್ರೂವ್ ಮಾಡಂದರು. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ ಇದನ್ನು ನಿರೂಪಣೆ ಮಾಡಬೇಕಾರೆ ಅಂದರೆ ಇದನ್ನು ಸಾಧಿಸಬೇಕಾದ್ರೆ ಪ್ರಮೇಯವನ್ನು ಸಾಧಿಸಬೇಕಾದ್ರೆ ಒಂದು ರಚನೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಆ ರಚನೆಯನ್ನು ನೋಡೋಣ. ರಚನೆ ಏನು ಮಾಡೋಣ ಅಂದ್ರೆ ಎ ಬಿ ಎಷ್ಟದಲ್ಲ ಎ ಬಿ ಇರುವಂತೆ ಏನು ಮಾಡೋಣ, ಎ ಬಿ ಇಸ್ ಈಕ್ವಲ್ ಟು ನಾವೇನು ಮಾಡೋಣ, ಇಲ್ಲೊಂದು ಬಿಂದುವನ್ನು ಗುರ್ತ ಮಾಡೋಣ. ಇದಕ್ಕೆ ಪಿ ಕ್ಯೂ ಬಿಂದು ಅಂತ ಕರೆದಾಗ ಈ ಎ ಬಿ ಎಷ್ಟದ ಅಷ್ಟೇ ಡಿ ಪಿ ಇರುವಂತೆ ತಗೋಬೇಕು. ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಇರುವಂತೆ ಏನು ಮಾಡಬೇಕು, ರಚನೆ ಮಾಡಬೇಕು. ರಚಿಸಿ ಎ ಬಿ ಎಷ್ಟತೆ ಅದ ಅಷ್ಟೇ ಡಿ ಪಿ ಇರುವಂತೆ, ಎ ಸಿ ಎಷ್ಟದ ಅಷ್ಟೇ ಡಿ ಕ್ಯೂ ಇರುವಂತೆ ರಚಿಸಿ ಏನು ಮಾಡಬೇಕು, ಪಿ ಕ್ಯೂ ಅನ್ನು ಸೇರಿಸಬೇಕು. ಸೇರಿಸಿ ಪಿ ಕ್ಯೂ ಅನ್ನು ಸೇರಿಸ್ಬೇಕಾಗ್ತದೆ. ಈ ರೀತಿನ ರಚನೆ ಮಾಡಬೇಕು. ಅಂದರೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಇರುವಂತೆ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಇರುವಂತೆ ರಚನೆಯನ್ನು ಮಾಡಬೇಕಾಗ್ತದೆ. ಆಮೇಲೆ ಪಿ ಕ್ಯೂ ಅನ್ನು ಸೇರಿಸಬೇಕು. ಇನ್ನು ಸಾಧನೆ ಹಂತಕ್ಕೆ ಬರೋ ನೆಕ್ಸ್ಟ್ ಹಂತ ಸಾಧನೆ ಹಂತ. ಈಗ ಏನು ಮಾಡೋಣ ಅಂದರೆ ರಚನೆ ಮಾಡಿದ ನಂತರ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ತ್ರಿಭುಜ ತೆಗೆದುಕೊಳ್ಳೋಣ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂದಲ್ಲಿ ಈ ಎರಡೂ ತ್ರಿಭುಜಗಳಲ್ಲಿ ಏನು ಸಾಮಾನ್ಯ ಅದ ಈಗಾಗಲೇ ಗೊತ್ತದ ನಿಮಗೆ. ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಅದ, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಅದ, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಅದ. ಅದೇ ರೀತಿಯಾಗಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅದ. ಯಾಕೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಯಾಕಂದ್ರೆ ರಚನೆ ಮಾಡಿದವು ಆ ರೀತಿ ರಚನೆಯನ್ನು ಮಾಡಲಾಗದ. ಆಮೇಲೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅದ. ಯಾಕಂದ್ರೆ ಕೋನ ಎ ಕೋನ ಡಿ ಯಾಕೆ ಸಮ ಆಯ್ತಂದ್ರೆ ದತ್ತ ಕೊಟ್ಟಿದವರು ಕೋನ ಎ ಕೋನ ಡಿಗೆ ಸಮ ಆತ ದತ್ತ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ದತ್ತವನ್ನು ಕೊಡಲಾಗದ. ಇನ್ನು ಅದೇ ರೀತಿಯಾಗಿ ಎ ಸಿ ಬಾಹು ಇದ್ದದ ಡಿ ಕ್ಯೂ ಬಾಹುವಿಗೆ ಸಮ ಅದ. ಯಾಕಂದ್ರೆ ಇದನ್ನು ರಚನೆ ಮಾಡಿದನು ಆ ರೀತಿ ಸಮವಾಗಿರುವಂತೆ ಇಲ್ಲಿ ರಚನೆಯನ್ನು ಮಾಡಲಾಗಿದೆ. ಹಾಗಾದ್ರೆ ಇಲ್ಲಿ ಆತ್ಮೀಯ ವಿದ್ಯಾರ್ಥಿ ಈಗಾಗಲೇ ನೀವು ಸರ್ವ ಸಮ ತ್ರಿಭುಜಗಳ ಸಂಬಂಧಿಸಿದಂತೆ ಸ್ವಯಂ ಸಿದ್ಧಗಳನ್ನ ಕಲ್ತಿದ್ದೀರಿ. ಇಲ್ಲಿ ಸ್ವಯಂ ಸಿದ್ಧ ಏನು ಹೇಳ್ತಂದ್ರೆ ಬಾಹು ಕೋನ ಬಾಹು, ಬಾಹು ಕೋನ ಬಾಹು ಸ್ವಯಂ ಸಿದ್ಧದ ಪ್ರಕಾರ ಎ ಬಿ ಸಿ ತ್ರಿಭುಜ ಡಿ ಬಿ ಎಸ್ ತ್ರಿಭುಜ ಏನಂತ ಹೇಳು ಸರ್ವ ಸಮ ತ್ರಿಭುಜಗಳಾಗ್ತವೆ. ಸಮರೂಪ ಅಲ್ಲ, ಸರ್ವಸಮ ಸಂಕೇತ ಈ ರೀತಿ ಬರ್ತದೆ. ಅಂದ್ರೆ ಸರ್ವಸಮ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಬಾಹುಗಳಿಗೆ ಏನಿರ್ತಾವೋ ಸಮ ಇರ್ತಾವು. ಅದಕ್ಕೆ ಯಾವ ಗುಣ ಇದೆ? ಬಾಹು ಕೋನ ಬಾಹು ಸ್ವಯಂ ಸಿದ್ಧ ಅದ. ಇದರ ಗುಣಲಕ್ಷಣ ಪ್ರಕಾರ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜ ಮೂರು ಬಾಹು ಜೊತೆಗೆ ಆಮೇಲೆ ಒಂದು ತ್ರಿಭುಜ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಮೂರು ಕೋನಗಳಿಗೆ ಸಮ ಇರೋದ್ರಿಂದ ನಾವೇನು ಮಾಡ್ಬೋದು, ಬಿ ಸಿಗೆ ಯಾವಾಗಲೂ ಏನಿರ್ತದೆ, ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇರ್ತದೆ. ಯಾಕಂದ್ರೆ ಈ ಗುಣ ಯಾವುದರ ಇತರ ಪ್ರಕಾರ ಸಮರೂಪ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಸಮರೂಪ ತ್ರಿಭುಜದ ಗುಣ ಇತರ ಪ್ರಕಾರ ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇರ್ತದೆ. ಅದಲ್ಲ ಕೋನ ಬಿ ಇಸ್ ಈಕ್ವಲ್ ಟು ಏನಿರ್ತದೆ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ ಇರ್ತದೆ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ ಇರ್ತದೆ. ಒಂದು ತ್ರಿಭುಜ ಮೂರು ಕೋನ ಇನ್ನೊಂದು ತ್ರಿಭುಜ ಮೂರು ಕೋನ ಸಮ ಅದಕ್ಕೆ ಇದು ಸಮರೂಪ ತ್ರಿಭುಜ ಗುಣಲಕ್ಷಣ ಆಗಿರ್ತದೆ. ಈಗಾಗಲೇ ದತ್ತವನ್ನು ಕೊಡಲಾಗಿದ್ದ ಏನಂದರೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ. ಯಾಕಂದರೆ ಇದು ದತ್ತ ಕೊಟ್ಟಿದ್ದಾರೋ ದತ್ತನ್ನು ಕೊಡಲಾಗಿದೆ. ಅಂದರೆ ಇವು ಎರಡನ್ನೂ ಹೋಲಿಕೆ ಮಾಡಿದಾಗ ನಮ್ಗೆ ಏನಾಗುತ್ತದೆ, ಇಲ್ಲಿ ಬಿ ಅದ ಆಗ ಪಿ ಇಸ್ ಈಕ್ವಲ್ ಟು ಕೋನ ಇ ಆಗ್ತದೆ. ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ ಆಗ್ತದೆ. ಹಂಗಾರೆ ಕೋನ ಪಿ ಕೋನ ಇಗೆ ಸಮ ಆದಾಗ ನೋಡ್ರಿ, ಕೋನ ಬಿ ಕೋನ ಇಗೆ ಸಮ ಆದಾಗ ಏನಾಗ್ತದೆ ಅಂದರೆ ಇವು ಅನುರೂಪ ಕೋನಗಳು ಆಗ್ತವೆ. ಅನುರೂಪ ಕೋನಗಳು ಸಮ ಇದ್ದಾಗ ಆಟೋಮೆಟಿಕ್ಕಾಗಿ ಏನಿರ್ತದೆ, ಬಿ ಕ್ಯೂ ಪಿ ಕ್ಯೂ ಇದ್ದದ ಇ ಎಫ್ಗೆ ಏನಿರ್ತದೆ ಸಮಾಂತರ ಆಗ್ತದೆ. ಯಾಕೆ ಅನುರೂಪ ಇಲ್ಲಿ ನೋಡ್ರಿ, ಅನುರೂಪ ಕೋನಗಳು ಸಮ ಆದಾಗ ಈಗಾಗಲೇ ಇವತ್ತು ಪಿ ಕೋನ ಈ ಕೋನಕ್ಕೆ ಸಮ ಆದಾಗ ಈಗಾಗಲೇ ನೀವು ಕಲ್ತಿದ್ರಿ, ಕೆಲವು ಸ್ವಯಂ ಸಿದ್ಧಗಳನ್ನ ಕಲ್ತಿದ್ದೀರಿ. ಒಂದು ತ್ರಿಭುಜ ಕೊಟ್ಟರೆ ಅಲ್ಲಿ ಅನುರೂಪ ಕೋನಗಳು ಸಮ ಇದ್ದಾಗ ಅವು ಪಿ ಕ್ಯೂ ಯಾವಾಗಲೂ ಇ ಎಫ್ಗೆ ಏನಿರ್ತದೆ ಸಮಾಂತರ ಇರ್ತದೆ. ಅದಕ್ಕೆ ಪಿ ಕ್ಯೂ ಸಮಾಂತರ ಇ ಎಫ್ ಇರ್ತದೆ. ಯಾತ ಕಾರಣ ಏನು, ಅನುರೂಪ ಕೋನಗಳು ಸಮ ಅದಾವ. ಇಲ್ಲಿ ಅನುರೂಪ ಕೋನಗಳು ಸಮ ಅದಾವು. ಯಾಕೆ ಈಗಾಗಲೇ ಎರಡು
ಸಮಾಂತರ ಸರಳ ರೇಖೆಯನ್ನು ಒಂದು ರೇಖೆ ಛೇದಿಸಿದಾಗ ಉಂಟಾಗ್ತಕ್ಕ ಅನುರೂಪ ಕೋನವು ಸಮಯದ್ದು, ಅಥವಾ ಎರಡು ರೇಖೆಗಳ ನಡುವೆ ಇರ್ತಕ್ಕ ಅನುರೂಪ ಕೋನವು ಸಮಯದ್ದು ಅಂದ್ರೆ ಆ ಎರಡು ರೇಖೆ ಎಂಥವು ಸಮಾಂತರವಾಗಿರ್ತಾವತ್ತ ಈಗಾಗಲೇ ನಿಯಮನ ಕಲ್ತಿದ್ದೀರಿ. ಅದ್ರ ಪ್ರಕಾರ ಪಿ ಕ್ಯೂ ಸಮಾಂತರ ಇ ಎಫ್ ಆಗ್ತದೆ. ಅಂದರೆ ಪಿ ಕ್ಯೂ ಸಮಾಂತರ ಇ ಎಫ್ ಆದಾಗ ಇಲ್ಲಿ ನಾವು ಥೇಲ್ಸ್ನ ಪ್ರಮೇಯವನ್ನು ಅನ್ವಯ ಮಾಡಿರ್ಬೋದು. ಅಂದರೆ ಥೇಲ್ಸ್ನ ಪ್ರಮೇಯದ ಪ್ರಕಾರ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಏನಾಗ್ತದೆ ಅಂದರೆ ನೋಡಿರಿ, ಚಿತ್ರವನ್ನು ಗಮನಿಸಿದ್ರೆ ನಮ್ಗೆ ಗೊತ್ತಾಗ್ತದೆ. ಡಿ ಪಿ ಇದು ಡಿ ಪಿ ಡಿವೈಡ್ ಬೈ ಪಿ ಆಗ್ತದೆ. ಡಿ ಪಿ ಭಾಗಾಕಾರ ಪಿ ಮತ್ತು ಡಿ ಕ್ಯೂ ಭಾಗಾಕಾರ ಕ್ಯೂ ಎಫ್ ಆಗ್ತದೆ. ಡಿ ಕ್ಯೂ ಭಾಗಾಕಾರ ಏನಾಗ್ತದೆ ಕ್ಯೂ ಎಫ್ ಆಗ್ತದೆ. ಇದರ ಪ್ರಕಾರ ಮೂಲ ಸಮಾನುಪಾತತೆ ಪ್ರಮೇಯ ಪ್ರಕಾರ, ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಈ ರೀತಿ ಆಗ್ತದೆ. ನಂತರ ಏನು ಮಾಡಿಕೊಳ್ಳೋಣ ಅಂದರೆ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋಣ. ಅಂಶ ಛೇದಗಳನ್ನು ಅದಲು ಬದಲು ಮಾಡಿಕೊಳ್ಳೋಣ. ಆಗ ಪಿ ಡಿವೈಡ್ ಬೈ ಡಿ ಕ್ಯೂ ಡಿ ಪಿ ಇಸ್ ಈಕ್ವಲ್ ಟು ಏನಾಗ್ತದೆ ಕ್ಯೂ ಎಫ್ ಡಿವೈಡ್ ಬೈ ಡಿ ಕ್ಯೂ ಆಗ್ತದೆ. ಇದು ಯಾವಾಗ ಆಗ್ತದೆ ಅಂದರೆ ವಿಲೋಮ ಮಾಡಿದಾಗ ಏನಾಗ್ತದೆ ಈ ರೀತಿ ಆಗ್ತದೆ. ನಂತರ ವಿಲೋಮ ಮಾಡಿದ ನಂತರ ಎರಡೂ ಬದಿಗೆ ನಾವೇನು ಮಾಡೋದು, ಎರಡೂ ಬದಿಗೆ ಒಂದನ್ನು ಕೂಡಿಸೋಣ. ಎರಡೂ ಬದಿಗೆ ಒಂದನ್ನು ಕೂಡಿಸಿದಾಗ ಏನಾಗ್ತದೆ ಅವಾಗ ಪಿ ಡಿವೈಡ್ ಬೈ ಡಿ ಪಿ ಇಸ್ ಈಕ್ವಲ್ ಟು ಪ್ಲಸ್ ಒಂದು ಕೂಡಿಸ್ಬೇಕಲ್ಲ, ಪ್ಲಸ್ ಒಂದು ಇಸ್ ಈಕ್ವಲ್ ಟು ಕ್ಯೂ ಎಫ್ ಡಿವೈಡ್ ಬೈ ಡಿ ಕ್ಯೂ ಪ್ಲಸ್ ಒಂದು. ಎರಡೂ ಬದಿಗೆ ಒಂದನ್ನು ಕೂಡಿಸ್ಬೇಕು. ನಂತರ ಇಲ್ಲಿ ಕೂಡಿಸಿದ ನಂತರ ಇದು ಒಂದು ಅಂಶ ಇರ್ತದೆ. ಈಗ ಡಿ ಪಿ ಮತ್ತು ಒಂದರ ಲಸ ಏನಾಗ್ತದೆ ಡಿ ಪಿ ಆಗ್ತದೆ. ನಂತರ ಡಿ ಪಿ ಆಗ್ತದೆ. ಅವಾಗ ಪಿ ಪ್ಲಸ್ ಡಿ ಪಿ ಆಗ್ತದೆ. ಮೇಲೆ ಪಿ ಪ್ಲಸ್ ಡಿ ಪಿ ಆಗ್ತದೆ. ಇಲ್ಲಿಯೂ ಸಹ ಹಂಗೆ ಕ್ಯೂ ಎಫ್ ಪ್ಲಸ್ ಇದು ಡಿ ಕ್ಯೂ ಇಲ್ಲಿ ಗುಣಾಕಾರ ಆಗ್ತದೆ, ಡಿವೈಡ್ ಬೈ ಡಿ ಕ್ಯೂ ಆಗ್ತದೆ ಎಲ್ ಸಿ ಎಮ್ ತೆಗೆದುಕೊಂಡಾಗ. ನಂತರ ಪಿ ಪ್ಲಸ್ ಡಿ ಪಿ ಅಂದರೆ ಏನಾಗ್ತದೆ ನೋಡಿರಿ, ಪಿ ಪ್ಲಸ್ ಡಿ ಪಿ ಅಂದಾಗ ಡಿ ಆಗ್ತದೆ. ಅಂದರೆ ಇದು ಡಿ ಆಗಿರ್ತದೆ, ಡಿವೈಡ್ ಬೈ ಡಿ ಪಿ ಆಗ್ತದೆ. ನಂತರ ಕ್ಯೂ ಎಫ್ ಪ್ಲಸ್ ಡಿ ಕ್ಯೂ ಅಂದರೆ ಡಿ ಎಫ್ ಆಗ್ತದೆ. ಏನಾಗ್ತದೆ ಡಿ ಎಫ್ ಡಿವೈಡ್ ಬೈ ಡಿ ಕ್ಯೂ ಆಗ್ತದೆ. ಈ ರೀತಿ ಬದಲಾವಣೆ ಆಗ್ತದೆ. ನಂತರ ಡಿ ಪಿ ಅಂದರೆ ಏನಾಗ್ತದೆ ನೋಡಿರಿ, ಡಿ ಪಿ ನಾವು ಡಿ ಪಿ ಇಸ್ ಈಕ್ವಲ್ ಟು ಏನು ತೆಗೆದುಕೊಳ್ಬೋದು, ಎ ಬಿ ತೆಗೆದುಕೊಳ್ಬೋದು. ಯಾಕಂದರೆ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ರಚನೆ ಮಾಡಿದೆವು, ಇಲ್ಲಿ ನಾವು ರಚನೆ ಮಾಡಲಾಗಿದ್ದೆ. ಅದಕ್ಕಾಗಿ ಡಿ ಇಸ್ ಡಿವೈಡ್ ಬೈ ಡಿ ಪಿ ಜಾಗದಾಗ ಏನು ಮಾಡ್ಬೋದು, ಎ ಬಿ ಅನ್ನು ತೆಗೆದುಕೊಳ್ಕ ಡಿ ಎಫ್ ಇರುವಂತೆ ಎ ಬಿ ರಚನೆ ಮಾಡಿದ್ದೆ, ಎ ಬಿ ಅನ್ನು ತೆಗೆದುಕೊಳ್ಬೋದು. ಆಮೇಲೆ ಡಿ ಎಫ್ ಡಿವೈಡ್ ಬೈ ಡಿ ಕ್ಯೂ ಅಂದರೆ ಏನು ತೆಗೆದುಕೊಳ್ಬೋದು, ಡಿ ಕ್ಯೂ ಅಂದರೆ ಎ ಸಿ ಅಂತ ತೆಗೆದುಕೊಳ್ಬೋದು. ಅಥವಾ ರಚನೆ ಆ ರೀತಿ ಮಾಡಲಾಗಿದೆ. ಅದರ ಪ್ರಕಾರ ಅಂದರೆ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಅತ್ತ ರಚನೆ ಮಾಡಿದೆವು. ಆಮೇಲೆ ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಅತ್ತ ರಚನೆ ಮಾಡಲಾಗಿದೆ. ಇದ್ರ ಪ್ರಕಾರ ನಾವು ತೆಗೆದುಕೊಳ್ಬೇಕಾಗ್ತದೆ. ಬರೀ ನೋಡಿ, ಇದನ್ನು ನಾವು ವಿಲೋಮ ಮಾಡಿದಾಗ ಏನಾಗ್ತದೆ, ರಿವರ್ಸ್ ಮಾಡಿದಾಗ ಎ ಬಿ ಡಿವೈಡ್ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್ ಆಗ್ತದೆ. ಅಂದರೆ ಎ ಬಿ ಡಿವೈಡ್ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್ ಆಗ್ತದೆ. ಅಂದರೆ ಈ ಎರಡು ಒಂದು ತ್ರಿಭುಜದ ಈ ಬಾಹುಗೆ ಏನದು ಸಮಾನುಪಾತದಲ್ಲಿದ್ದಾಗ ಅದೇ ರೀತಿ ಬಿ ಸಿ ಏನಿರ್ತದೆ ಇ ಎಫ್ಗೆ ಸಮಾಂತರದ. ಅದಕ್ಕಾಗಿ ಆದ್ದರಿಂದ ಎ ಬಿ ಡಿವೈಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್ ಮತ್ತು ಬಿ ಸಿ ಡಿವೈಡ್ ಬೈ ಇ ಎಫ್ ಅದೇ ರೀತಿಯಾಗಿ ಇರ್ತದೆ. ಅಂದರೆ ಒಂದು ತ್ರಿಭುಜದ ಮೂರು ಭಾಗಗಳು ಇನ್ನೊಂದು ತ್ರಿಭುಜದ ಮೂರು ಭಾಗಕ್ಕೆ ಸಮಾನುಪಾತದಲ್ಲಿದ್ದಾಗ ಏನಾಗ್ತದೆ, ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತಾವೆ. ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಎಫ್. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮಾನುಪಾತದಲ್ಲಿದ್ದಾಗ ಅದು ಮೂರನೇ ಬಾಹುನು ಸಹ ಏನಿರ್ತದೆ ಸಮಾನುಪಾತದಲ್ಲಿರ್ತದೆ ಅನ್ನೋದು ನಮಗೆ ಇದ್ರ ಮೂಲಕ ಗೊತ್ತಾಗ್ತದೆ. ಆದ್ದರಿಂದ ಒಂದು ತ್ರಿಭುಜ ಮೂರು ಬಾಹುಗಳು ಏನಿರ್ತಾವೆ ಸಮಾನುಪಾತದಲ್ಲಿದ್ದಾಗ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತಾವೆ. ಈಗ ನೀವು ಕಲ್ತಿದ್ದೆ ಅದ್ರ ಪ್ರಕಾರ ನಿರೂಪಣೆ ಮಾಡ್ಬೋದು. ಈ ರೀತಿ ಕೋನ ನಿರ್ಧಾರ ಗುಣವನ್ನು ಸಾಧಿಸ್ಬೋದು. ಈಗ ಪ್ರಮೇಯ ಎರಡಕ್ಕೆ ಹೋಗೋಣ. ಬಾಹು ನಿರ್ಧಾರಕ ಗುಣ. ಅಂದರೆ ಬಾಹು ಅದಕ್ಕೆ ಸೈಡ್ ನಿರ್ಧಾರಕ ಗುಣ ಅಂತಲೂ ಕರಿತವೆ. ಅಂದರೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಅವುಗಳ ಅನುರೂಪ ಕೋನಗಳು ಸಮ ಇರ್ತಾವೆ ಹಾಗೂ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತಾವತ್ತ ಈ ಪ್ರಮೇಯ ಹೇಳ್ತದೆ. ಆ ಹೇಳಿಕೆಯ ಪ್ರಕಾರ ನಾವು ಚಿತ್ರವನ್ನು ತೆಗೆದುಕೊಳ್ಳೋಣ. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮಾನುಪಾತ ಅಂದರು.
ಮೊದಲ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ಈಗ ಮೊದಲನೇ ತ್ರಿಭುಜವನ್ನು ನಾವು ಏನು ಎ ಬಿ ಸಿ ತ್ರಿಭುಜ ಅಂತ ತೆಗೆದುಕೊಳ್ಳೋಣ. ಮೊದಲನೇ ತ್ರಿಭುಜ ಎ ಬಿ ಸಿ ತ್ರಿಭುಜ. ಇನ್ನು ಇನ್ನೊಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಆ ತ್ರಿಭುಜವನ್ನು ಡಿ ಎಫ್ ತ್ರಿಭುಜ ಅಂತ ಕರೋಣ. ಯಾಕಂದ್ರೆ ಕೊಟ್ಟಂಥ ಅಂಶಗಳನ್ನ ಇಲ್ಲಿ ಬರೆದುಕೊಳ್ಳೋಣ. ದತ್ತ ಏನು ಕೊಟ್ಟಿದ್ದಾರೆ ಅಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಏನು ಒಂದಾದ ಡಿ ಎಫ್. ತ್ರಿಭುಜ ಡಿ ಎಫ್ಗಳಲ್ಲಿ ಏನು ಕೊಟ್ಟಿದ್ದಾರೋ ಅನುರೂಪ ಬಾಹು ಸಮಾನುಪಾತದ. ಅನುರೂಪ ಬಾಹು ಅಂದರೆ ಎ ಬಿಗೆ ಡಿ ಇ ಅನುರೂಪ ಬಾಹು ಆಗ್ತದೆ. ಆಗ ಎ ಬಿ ಡಿವೈಡ್ ಬೈ ಏನಾಗ್ತದೆ ಡಿ ಇ ಆಗ್ತದೆ. ಅದೇ ರೀತಿಯಾಗಿ ಎ ಸಿಗೆ ಡಿ ಎಫ್ ಆಗ್ತದೆ. ಅದಕ್ಕೆ ಎ ಸಿಗೆ ಡಿ ಎಫ್ ಆಗ್ತದೆ. ಅದೇ ರೀತಿ ಬಿ ಸಿಗೆ ಎ ಎಫ್ ಆಗ್ತದೆ. ಬಿ ಸಿಗೆ ಇ ಎಫ್ ಆಗ್ತದೆ. ಇದು ಕೊಟ್ಟಿದ್ದಾರೆ. ಆಮೇಲೆ ಈ ರೀತಿ ಕೊಟ್ಟಾಗ ಈ ಸಾಧನೆ ಏನು ಕೊಟ್ಟಾರೋ ಸಾಧನೆ ಏನು ಮಾಡಬೇಕು ಅನ್ನೋದು ನೋಡೋಣ. ಸಾಧನೆ ಅಂದಾಗ ಇಲ್ಲಿ ನೋಡಿರಿ, ಅನುರೂಪ ಬಾಹು ಸಮಾನುಪಾತದಲ್ಲಿದ್ದಾಗ ಅನುರೂಪ ಕೋನವು ಸಮ ಅಥವಾ ರೂಪಣೆ ಮಾಡಂದರು. ಅನುರೂಪ ಕೋನ ಯಾವಾಗ್ತಂದ್ರೆ ಎ ಕೋನಕ್ಕೆ ಡಿ ಕೋನ ಅನುರೂಪ ಕೋನ ಆಗ್ತದೆ. ಅದೇ ರೀತಿ ಬಿ ಕೋನಕ್ಕೆ ಏನಾಗ್ತದೆ ಇ ಕೋನ ಆಗ್ತದೆ. ಸಿ ಕೋನಕ್ಕೆ ಎಫ್ ಕೋನ ಅನುರೂಪ ಕೋನ ಆಗ್ತದೆ. ಅದರಲ್ಲಿ ಇನ್ನೊಂದು ಏನಂದ್ರೆ ಅನುರೂಪ ಕೋನ ಸಮ ಇರೋದಲ್ಲ, ಆ ತ್ರಿಭುಜ ಸಮರೂಪಿಗಳು ಅಂತ ನಿರೂಪಣೆ ಮಾಡಂದರು. ಆಗ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಎಫ್ ಅಂತ ನಿರೂಪಣೆ ಮಾಡಬೇಕು. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇದು ನಿರೂಪಣೆ ಮಾಡ್ಬೇಕಾದ್ರೆ ನಾವು ಏನು ಮಾಡ್ಬೇಕಾಗ್ತದೆ, ರಚನೆಯನ್ನು ಮಾಡಬೇಕಾಗ್ತದೆ. ಏನು ರಚನೆ ಮಾಡೋಣ ಅಂದ್ರೆ ಎ ಬಿ ಎಷ್ಟು ಇರ್ತದಲ್ಲ ಅಷ್ಟು ಅಳತೆ ಇರುವಂತೆ ಏನು ಮಾಡೋಣ, ಡಿ ಪಿ ಅನ್ನು ರಚನೆ ಮಾಡೋಣ. ಇಲ್ಲಿ ಡಿ ಇ ಮೇಲೆ ಪಿ ಬಿಂದುವನ್ನು ಗುರುತು ಮಾಡಿ ಎ ಬಿ ಇರುವಂತೆ ಡಿ ಪಿ, ಅದೇ ರೀತಿಯಾಗಿ ಎ ಸಿ ಇರುವಂತೆ ಡಿ ಕ್ಯೂ ರಚನೆ ಮಾಡಿ ಈ ಪಿ ಕ್ಯೂನ ಈ ರೀತಿ ಸೇರಿಸ್ಬೇಕಾಗ್ತದೆ. ಈ ರೀತಿ ಸೇರಿಸ್ಬೇಕು. ಇದಕ್ಕೆ ಪಿ ಕ್ಯೂ ಅಂತ ಕರೋಣ. ಅದಕ್ಕೆ ರಚನೆ ಮಾಡಿದ್ದು ಏನು ಮಾಡಿದ್ರು, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ರಚನೆ ಮಾಡಿದೆವು. ಆಮೇಲೆ ಏನು ಮಾಡೋದು, ಪಿ ಕ್ಯೂನ ಸೇರಿಸಿದೆವು. ಪಿ ಕ್ಯೂನ ಸೇರಿಸಿದೆವು. ನಂತರ ಸಾಧನೆ ಹಂತಕ್ಕೆ ಹೋಗೋಣ. ಈಗ ಸಾಧನೆ ಹಂತದಲ್ಲಿ ಮೊದಲು ಕೊಟ್ಟಂಥ ಅಂಶಗಳನ್ನು ತೆಗೆದುಕೊಂಡು ಇಲ್ಲಿ ಕೊಡಿದ್ರು ಎ ಬಿ ಸಿ ತ್ರಿಭುಜ ಮತ್ತು ತ್ರಿಭುಜ ಡಿ ಎಫ್ದಲ್ಲಿ ಎ ಬಿ ಡಿವೈಡ್ ಬೈ ಡಿ ಎ ಸಿ ಡಿವೈಡ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಎಫ್ ಅಂತ ಕೊಟ್ಟಿದ್ದಲ್ಲ, ಅದನ್ನು ಬರೆದುಕೊಳ್ಳೋಣ. ಎ ಬಿ ಡಿವೈಡ್ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಇ ಎಫ್ ಅಂತ ತೆಗೆದುಕೊಳ್ಳೋಣ. ಇದು ದತ್ತ ಕೊಟ್ಟಿದ್ದರು. ನಂತರ ನಾವು ಈಗಾಗಲೇ ರಚನೆ ಮಾಡಿದೆವು. ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಅಂತ ರಚನೆ ಮಾಡಿದೆವು. ಎ ಬಿ ಸ್ಥಳದಲ್ಲಿ ಡಿ ಪಿ ಅನ್ನು, ಎ ಸಿ ಸ್ಥಳದಲ್ಲಿ ಡಿ ಕ್ಯೂ ಅನ್ನು ತುಂಬಬೇಕು. ಅವಾಗ ಏನಾಗ್ತದೆ, ಎ ಬಿ ಸ್ಥಳದಲ್ಲಿ ಡಿ ಪಿ ಅನ್ನು ತುಂಬೋನು, ಡಿವೈಡ್ ಬೈ ಡಿ ಆಗ್ತದೆ. ನಂತರ ಎ ಸಿ ಸ್ಥಳದಲ್ಲಿ ಡಿ ಕ್ಯೂ ಅನ್ನು ತುಂಬೋನು, ಡಿ ಕ್ಯೂ ಡಿವೈಡ್ ಬೈ ಡಿ ಎಫ್ ಆಗ್ತದೆ. ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಇ ಎಫ್ ಆಗ್ತದೆ. ಈ ರೀತಿ ಸಮೀಕರಣ ಬರ್ತದೆ. ಇದಕ್ಕೆ ಸಮೀಕರಣ 1 ಅನ್ನೋನು. ಇಲ್ಲಿ ಯಾವ ರೀತಿ ಇದು ಬರ್ತದೆ ಸಮೀಕರಣ ಅಂದರೆ ಎ ಬಿ ಈಕ್ವಲ್ ಟು ಡಿ ಪಿ ಕೊಟ್ಟಿದ್ದರು, ರಚನೆ ಮಾಡಿದೆವು. ಅದೇ ರೀತಿ ಎ ಸಿ ಈಕ್ವಲ್ ಟು ಡಿ ಕ್ಯೂ ರಚನೆ ಮಾಡಲಿ, ಅದರಿಂದ ಈ ರೀತಿ ಬರ್ತದೆ. ನಂತರ ಇವು ಎರಡನ್ನು ಮಾತ್ರ ತೆಗೆದುಕೊಳ್ಳೋಣ. ಈ ಎರಡನ್ನು ತೆಗೆದುಕೊಂಡು ಏನು ಮಾಡೋಣ ಅಂದರೆ ಇವನ್ನ ವಿಲೋಮ ಮಾಡಿಕೊಳ್ಳೋಣ. ವಿಲೋಮ ಅಂದ್ರೆ ಡಿ ಡಿವೈಡ್ ಬೈ ಏನು ಬರೆದುಕೊಳ್ಳೋಣ, ಡಿ ಪಿ ಅಂತ ಬರೆದುಕೊಳ್ಳೋಣ. ಡಿ ಡಿವೈಡ್ ಬೈ ಡಿ ಪಿ. ಇಲ್ಲಿ ಡಿ ಎಫ್ ಡಿವೈಡ್ ಬೈ ಡಿ ಕ್ಯೂ ಅಂದರೆ ವಿಲೋಮ ಮಾಡಿಕೊಳ್ಳೋಣ. ಅಂಶ ಛೇದಗಳನ್ನು ಏನು ಮಾಡೋಣ, ವಿಲೋಮ ಮಾಡಿಕೊಳ್ಳೋಣ. ನಂತರ ವಿಲೋಮ ಮಾಡಿಕೊಂಡ ನಂತರ ಏನಾಗ್ತದೆ ಅಂದರೆ ಎರಡೂ ಕಡೆ ಏನು ಮಾಡೋಣ, ಎರಡೂ ಕಡೆ 1ರಿಂದ ಕಳೆಯೋಣ. ಎರಡೂ ಕಡೆ 1ರಿಂದ ಕಳೆದಾಗ ಏನಾಗ್ತದೆ, ಈ ಕಡೆ ಸೈಡ್ ಎಡಭಾಗ ಬಲಭಾಗ ಎರಡು ಕಡೆ 1ರಿಂದ ಕಳೆದಾಗ ಏನಾಗ್ತದೆ ಅಂದರೆ ಡಿ ಡಿವೈಡ್ ಬೈ ಡಿ ಪಿ ಮೈನಸ್ 1 ಆಗ್ತದೆ. ಇಸ್ ಈಕ್ವಲ್ ಟು ಡಿ ಎಫ್ ಡಿವೈಡ್ ಬೈ ಡಿ ಕ್ಯೂ ಮೈನಸ್ 1 ಆಗ್ತದೆ. ಎರಡು ಕಡೆ 1ರಿಂದ ಕಳೆದಾಗ ಆಗ್ತದೆ. ನಂತರ ಇಲ್ಲಿ ಲಸಾವನ್ನು ಕಂಡುಹಿಡಿದಾಗ ಏನಾಗ್ತದೆ, ಡಿ ಪಿ ಲಸ ಬರ್ತದೆ. ನಂತರ ಡಿ ಈ 1ರ ಜೊತೆಗೆ ಡಿ ಪಿ ಗುಣಾಕಾರ ಆಗ್ತದೆ, ಅವಾಗ ಡಿ ಪಿ ಆಗ್ತದೆ. ನಂತರ ಡಿ ಎಫ್ ಮತ್ತು ಡಿ ಕ್ಯೂ 1ರ ಜೊತೆ ಗುಣಾಕಾರದಾಗ ಮೈನಸ್ ಡಿ ಕ್ಯೂ ಆಗ್ತದೆ, ಡಿವೈಡ್ ಬೈ ಡಿ ಕ್ಯೂ. ಈ ರೀತಿ ನಾವು ಲಸವನ್ನು ಕಂಡುಹಿಡಿಬೇಕಾಗ್ತದೆ. ನಂತರ ಡಿ ಇ ಮೈನಸ್ ಡಿ ಪಿ ಅಂದರೆ ಏನಾಗ್ತದೆ ನೋಡಿರಿ, ಡಿ ಇ ಮೈನಸ್ ಡಿ ಪಿ ಅಂದಾಗ ಪಿ ಆಗ್ತದೆ, ಪಿ ಡಿವೈಡ್ ಬೈ ಡಿ ಪಿ ಆಗ್ತದೆ. ಇಸ್ ಈಕ್ವಲ್ ಟು ಅದೇ ರೀತಿಯಾಗಿ ಡಿ ಎಫ್ ಮೈನಸ್ ಡಿ ಕ್ಯೂ ಅಂದಾಗ ಕ್ಯೂ ಎಫ್ ಆಗ್ತದೆ, ಕ್ಯೂ ಎಫ್ ಡಿವೈಡ್ ಬೈ ಡಿ ಕ್ಯೂ. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿ ಇಲ್ಲಿ ಗಮನಿಸ್ರಿ, ಪಿ ಇ ಡಿವೈಡ್ ಬೈ ಡಿ ಪಿ, ಪಿ ಇ ಡಿವೈಡ್ ಬೈ ಡಿ ಪಿ, ಆಮೇಲೆ ಡಿ ಕ್ಯೂ ಡಿವೈಡ್ ಬೈ
ಡಿ ಎಫ್. ಅಂದರೆ ಇಲ್ಲಿ ತೇಸ್ನ ವಿಲೋಮ ಪ್ರಮೇಯ ಪ್ರಕಾರ ಎರಡು ತ್ರಿಭುಜದಲ್ಲಿ ಎರಡು ಭಾಗಗಳು ಸಮಾನುಪಾತದಲ್ಲಿದ್ದಾಗ ಅದು ಮೂರನೇ ಭಾಗಕ್ಕೆ ಸಮಾಂತರವಾಗಿರ್ತೈತೆ ಪ್ರಮೇಯ ಹೇಳ್ತದೆ. ಅದಕ್ಕೆ ಇದ್ರ ಪ್ರಕಾರ ನಮಗೆ ತೇಸ್ನ ವಿಲೋಮ ಪ್ರಕಾರ ಪಿ ಕ್ಯೂ ಇ ಎಫ್ಗೆ ಸಮಾಂತರ ಆಗ್ತದೆ. ಯಾಕಂದ್ರೆ ತೇಸ್ನ ವಿಲೋಮ ಪ್ರಮೇಯ ಅದೇ ಹೇಳ್ತದೆ, ತೇಸ್ನ ವಿಲೋಮ ಪ್ರಮೇಯದ ಪ್ರಕಾರ ಆಗ್ತದೆ. ಅಂದರೆ ಇದಕ್ಕೆ ಸಮಾಂತರ ಇದ್ದಾಗ ಪಿ ಕೋನ ಇ ಕೋನಕ್ಕೆ ಕ್ಯೂ ಕೋನ ಎಫ್ ಕೋನಕ್ಕೆ ಏನಿರ್ತಾವೆ ಅನುರೂಪ ಕೋನಗಳು ಸಮ ಇರ್ತಾವೆ. ಅಂದರೆ ಪಿ ಕೋನ ಇ ಕೋನಕ್ಕೆ ಸಮ, ಅದು ಪಿ ಕೋನ ಇ ಕೋನಕ್ಕೆ ಆಮೇಲೆ ಕ್ಯೂ ಕೋನ ಎಫ್ ಕೋನಕ್ಕೆ ಸಮ ಆಗ್ತದೆ. ಯಾಕಂದರೆ ಇವು ಇದಕ್ಕೆ ಈ ಸಮಾಂತರ ಇದ್ದಾಗ ಎರಡು ಸಮಾಂತರ ಸರಳ ರೇಖೆಯನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಯಾವಾಗಲೂ ಸಮ ಇರ್ತಾವೆ. ಅಂದರೆ ಅನುರೂಪ ಕೋನಗಳು ಸಮ ಇರ್ತಾವೆ. ಅನುರೂಪ ಕೋನಗಳು ಯಾವಾಗಲೂ ಸಮ ಇರ್ತಾರೆ. ಅಂದ್ರೆ ಈಗ ಕೋನ ನಿರ್ಧಾರಕ ಗುಣ ಪ್ರಕಾರ ಈ ಎರಡು ತ್ರಿಭುಜಗಳು ಏನಾಗ್ತಾವೆ ಅಂದರೆ ತ್ರಿಭುಜ ಡಿ ಪಿ ಕ್ಯೂ ಮತ್ತು ಇನ್ನೊಂದು ಯಾವ ತ್ರಿಭುಜ ಡಿ ಎಫ್ ತ್ರಿಭುಜ. ಯಾಕಂದರೆ ಈ ಕೋನ ನಿರ್ಧಾರ ಗುಣ ಪ್ರಕಾರ ಎರಡು ತ್ರಿಭುಜಗಳನ್ನು ನಾವು ಏನು ಕರೀಬೋದು, ಸಮರೂಪ ತ್ರಿಭುಜಗಳು ಆಗ್ತಾವೆ. ಯಾವ ಗುಣ? ಕೋನ ಸಮರೂಪ ನಿರ್ಧಾರಕ ಗುಣ ಅಂತ ಕರಿತಾವೆ. ಆ ಗುಣದ ಪ್ರಕಾರ ಎರಡು ತ್ರಿಭುಜಗಳು ಏನಾದವು ಸಮರೂಪಗಳಾಗ್ತಾವೆ. ಅಂದರೆ ಸಮರೂಪ ತ್ರಿಭುಜಗಳ ಗುಣ ಇದ್ರ ಪ್ರಕಾರ ಏನಂತು, ಒಂದು ತ್ರಿಭುಜದ ಮೂರು ಭಾಗಗಳು ಇನ್ನೊಂದು ತ್ರಿಭುಜದ ಮೂರು ಭಾಗಗಳ ಜೊತೆಗೆ ಸಮಾನುಪಾತದಲ್ಲಿರ್ತಾವೆ. ಅದನ್ನು ಬರೆದುಕೊಂಡಾಗ ಏನಾಗ್ತದೆ ಅಂದರೆ ಡಿ ಪಿ ಡಿವೈಡ್ ಬೈ ಡಿ ಆಗ್ತದೆ. ಇನ್ನು ಡಿ ಕ್ಯೂ ಡಿವೈಡ್ ಬೈ ಡಿ ಎಫ್ ಆಗ್ತದೆ. ಆಮೇಲೆ ಪಿ ಕ್ಯೂ ಡಿವೈಡ್ ಬೈ ಇ ಎಫ್ ಆಗ್ತದೆ. ಯಾಕಂದರೆ ಸಮರೂಪ ತ್ರಿಭುಜದ ಗುಣ ಇದು. ಇದಕ್ಕೆ ಸಮೀಕರಣ 2 ಅನ್ನೋಣ. ಈಗ ಸಮೀಕರಣ 1 ಗಮನಿಸ್ರಿ, ಸಮೀಕರಣ 2 ಗಮನಿಸ್ರಿ. ಡಿ ಪಿ ಡಿವೈಡ್ ಬೈ ಡಿ ಅದ, ಡಿ ಕ್ಯೂ ಡಿವೈಡ್ ಬೈ ಡಿ ಎಫ್ ಅದ. ಆಮೇಲೆ ಬಿ ಸಿ ಸ್ಥಳದಲ್ಲಿ ಇಲ್ಲಿ ಪಿ ಕ್ಯೂ ಅದ, ಇ ಎಫ್ ಇಜ್ವಲ್ ಟು ಇ ಎಫ್ ಅದ. ಅಂದರೆ ಸಮೀಕರಣ 1 ಮತ್ತು 2 ಹೋಲಿಸಿದಾಗ ಏನಾಗ್ತದೆ, ಏನಾಗ್ತದೆ ಬಿ ಸಿ ಇಜ್ವಲ್ ಟು ಪಿ ಕ್ಯೂ ಆಗ್ತದೆ. ಅಂದರೆ ಬಿ ಸಿ ಪಿ ಕ್ಯೂಗೆ ಸಮ ಆದಾಗ, ಬಿ ಸಿದು ಪಿ ಕ್ಯೂಗೆ ಸಮ ಆದಾಗ ಈಗಾಗಲೇ ಎ ಬಿ ಇಜ್ವಲ್ ಟು ಡಿ ಪಿ ಅದ ರಚನೆ ಮಾಡಿದೆವು. ಆಮೇಲೆ ಎ ಸಿ ಇಜ್ವಲ್ ಟು ಡಿ ಕ್ಯೂ ಅದ, ಅಲ್ಲೂ ಸಹ ರಚನೆ ಮಾಡಲಾಗಿದೆ. ಆಗ ಬಾಹು ಸ್ವಯಂ ಸಿದ್ಧದ ಪ್ರಕಾರ ಎರಡು ತ್ರಿಭುಜಗಳು ಏನಾಗ್ತವೆ, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಪಿ ಕ್ಯೂ ಆಗ್ತದೆ, ಸಮರೂಪಿ ಆಗ್ತದೆ. ಯಾವ ಸಿದ್ಧಾಂತ ಪ್ರಕಾರ? ಬಾಹು ಇದ್ರ ಪ್ರಕಾರ ಏನೋ ಸಮರೂಪಿ ಆಗುತ್ತೆ. ಸಮರೂಪ ತ್ರಿಭುಜಗಳ ಪ್ರಕಾರ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಮೂರು ಕೋನಗಳಿಗೆ ಸಮ ಇರ್ತದೆ. ಅದಕ್ಕೆ ಕೋನ ಎ ಇಜ್ವಲ್ ಟು ಕೋನ ಡಿ, ಆಮೇಲೆ ಕೋನ ಬಿ ಇಜ್ವಲ್ ಟು ಕೋನ ಇ, ಆಮೇಲೆ ಕೋನ ಸಿ ಇಜ್ವಲ್ ಟು ಕೋನ ಎಫ್. ಈ ರೀತಿ ನಾವು ಸಾಧನೆಯನ್ನು ನಿರೂಪಣೆ ಮಾಡಿ ಸಮರೂಪ ತ್ರಿಭುಜವತ್ತು ನಿರೂಪಣೆ ಮಾಡಿದ್ವು ಮತ್ತು ಅನುರೂಪ ಕೋನಗಳು ಸಮ ಅಂತ ನಿರೂಪಣೆ ಮಾಡಿದ್ವು. ಈ ರೀತಿ ನಾವು ಬಾಹು ನಿರ್ಧಾರ ಕೋನವನ್ನು ಸಾಧಿಸಬಹುದು.